प्रजापते तदेतदृचाभिषुक्तम् विश्वरूपं हरिणं जातवेदसम्परायणं ज्योतिरेकं तपन्तम् सहस्ररश्मिशतधा वर्तमानः प्राणः प्रजानामुदयत्येष सूर्यः संवत्सरो वै प्रजापतिस्तस्यायने दक्षिणं चोत्तरं च तद्येह वै तदिष्टामूर्ते कृतमित्युपासते ते चन्द्रमसमेव लोकमभिजयन्ते त एव पुनरावर्तन्ते तस्मादेते ऋषयः प्रजाकामा दक्षिणं प्रतिपद्यन्ते एषः वैरैर्यः पितृयाणः ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆದ್ಯಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಅಡಿದಾವರೆಗಳನ್ನು ಸ್ಮರಿಸಿಕೊಳ್ಳುತ್ತಾ ಸದ್ಗುರು ಪರಂಪರೆಗೆ ಹೆಳೆಮಣಿದು ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣ ಶರಣ. ಇವತ್ತಿನ ದಿವಸ ನಾವು ಪ್ರಶ್ನೋಪನಿಷತ್ತಿನಲ್ಲಿ 12ನೇ ಮಂತ್ರವನ್ನ ನೋಡ್ಬೇಕಾಗಿದೆ. ನಿನ್ನೆ ಓದ್ಬಿಟ್ಟಿದ್ವಿ. ಆ 12ನೇ ಮಂತ್ರದ ಅರ್ಥವನ್ನು ಇವತ್ತು ನೋಡೋಣ. ಮಾಸೋ ವೈ ಪ್ರಜಾಪತಿ ತಸ್ಯ ಕೃಷ್ಣ ಪಕ್ಷ ಏವರೈ ಶುಕ್ಲ ಪ್ರಾಣಃ ತಸ್ಮಾದೇತ ಋಷಯಃ ಶುಕ್ಲ ಇಷ್ಟಂ ಕುರ್ವಂತಿ ಇತರ ಅಸ್ಮಿನ್. ಕಾಲ ಸೃಷ್ಟಿಯೊಳಗ ಸಂವತ್ಸರ ಸೃಷ್ಟಿಯನ್ನು ಹೇಳಿ ಮುಗಿಸಿದ್ರು ನಿನ್ನಿನ ಶ್ಲೋಕದಲ್ಲಿ. ಕಾಲ ಸೃಷ್ಟಿಯೊಳಗ ಒಂದು ಸಂವತ್ಸರ ಸೃಷ್ಟಿ, ಒಂದು ಮಾಸ ಸೃಷ್ಟಿ, ಒಂದು ದಿನ ಸೃಷ್ಟಿಯನ್ನು ಹೇಳೋರದ. ಈಗ ಮಧ್ಯದಲ್ಲಿ ಎರಡನೇದೇನದ ಮಾಸ ಸೃಷ್ಟಿಯನ್ನು ಹೇಳಾಗತ್ತಾರ. ಮಾಸೋ ವೈ ಪ್ರಜಾಪತಿ ಅನ್ನುವಂಥ ಶ್ಲೋಕ. ಸೊ ಪ್ರೀವಿಯಸ್ಲಿ ಸಂವತ್ಸರ ವಾಸ್ ಟೇಕನ್, ಇಟ್ ಇಸ್ ಟೈಮ್ ಪ್ರಿನ್ಸಿಪಲ್ ಕಾಸ್ಡ್ ಬೈ ಸೂರ್ಯ ಭಗವಾನ್. ಸೂರ್ಯನಿಂದ ಈ ಕಾಲ ಸೃಷ್ಟಿಯನ್ನ ಹೇಳಾಗತ್ತ. ಚಂದ್ರನ ಕಾಲ ಸೃಷ್ಟಿ ಅಲ್ಲ, ಸೂರ್ಯನ ಕಾಲ ಸೃಷ್ಟಿ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಮಾಸ ವಿಚ್ ಈಸ್ ದ ಟೈಮ್ ಪ್ರಿನ್ಸಿಪಲ್ ಕಾಲ್ಡ್ ಬೈ ಚಂದ್ರ. ಹಿಂದಿನ ಸೂತ್ರದಾಗ ಸೂರ್ಯನಿಂದ ಹೇಳಿದರು. ಇವತ್ತಿನ ಸೂತ್ರದಲ್ಲಿ, ಇವತ್ತಿನ ಶ್ಲೋಕದಲ್ಲಿ ಚಂದ್ರನ ಅನುಗುಣವಾಗಿ ಕಾಲವನ್ನು ಅಳೆಯುವಂತಹದ್ದು ಕಾಲಮಾನ. ಅಂಡ್ ದೇರ್ ಫೋರ್ ಚಂದ್ರ ಬೇಸ್ಡ್ ಟೈಮ್ ಈಸ್ ಮಾಸ. ಅಂದ್ರ ತಿಂಗಳುಗಳು ಯಾವ ಚಲನೆಯನ್ನ ಅವಲಂಬಿಸಿಕೊಂಡು ನಡೀತದ ಚಲನೆಗಳು. ತಿಂಗಳಕ್ಕಂದ್ರೆ ಚಂದ್ರನ ಚಲನೆಯನ್ನ ಅವಲಂಬಿಸಿಕೊಂಡು ನಮಗ ಮಾಸಗಳು ತಿಳಿರ್ತವೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಮಾಸ. ಅಂಡ್ ದಿಸ್ ಮಾಸ ಆಲ್ಸೋ ಹ್ಯಾಸ್ ಗಾಟ್ 2 ಪೋರ್ಷನ್ಸ್. ಈ ಒಂದು ಮಾಸದಲ್ಲಿ 2 ಭಾಗ ಮಾಡ್ತೀವಿ. 2 ಪಕ್ಷಗಳು, 15 ದಿವಸಕ್ಕೆ ಒಂದೊಂದು ಪಕ್ಷ. ದೇರ್ ಇಸ್ ಎ ಉತ್ತರ ದಕ್ಷಿಣ ಅಯನ. ಅಲ್ಲೇ ಉತ್ತರ ದಕ್ಷಿಣ ಅಯನ ಇದ್ದು ಅಲ್ಲೇ ಎಲ್ಲೇ ಸಂವತ್ಸರದಲ್ಲಿ ಅಲ್ಲೇ 2 ಭಾಗ ಮಾಡಿದ್ರು. ಅಲ್ಲಿ ಏನ್ ಮಾಡಿದ್ರು, ಉತ್ತರಾಯಣ ದಕ್ಷಿಣಾಯನ ಮಾಡಿದ್ರು. ಇಲ್ಲೇ ಚಂದ್ರನಿಂದ ಅಳೆಯುವಂತ ಕಾಲದಲ್ಲಿ ಕಾಲದ ಒಂದು ಮಾಸ ಅಂತಾರೆ. ಆ ಮಾಸದಲ್ಲಿ 2 ಭಾಗಗಳನ್ನು ಮಾಡ್ತಾರೆ. ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂತಂದ್ರೆ ಏನ್ರಿ? ಬೆಳಕಿನ ಕಡೆಗೆ ಹೋಗೋದು. ಶುಕ್ಲ ಕೃಷ್ಣ ಪಕ್ಷಂ, ದ ಬ್ರೈಟ್ ಅಂಡ್ ಡಾರ್ಕ್ ಫೋರ್ಟ್ನೈಟ್. Therefore the Upanishad says Maso vai Prajapati. So Prajapati, the Lord himself appears in the form of Masa. ಅಂದ್ರ ಅವ ಏನದಾನ, ಪರಮಾತ್ಮ ಏನವ ಪ್ರಜಾಪತಿ ಸ್ವರೂಪದಿಂದ ಏನದಾನ, ಸಾಕಾರ ಪರಮಾತ್ಮ ಅವನ ಈಗ ಮಾಸ ರೂಪದಿಂದ ಧರಿಸ್ತಾನ ಅಂತ ತಿಳ್ಕೊಬೇಕು.
ಮಾಸವನ್ನ ಮಾಸ ರೂಪದಿಂದ ಅವನ ತೋರಾಗತ್ತಾನ, ಪ್ರಜಾಪತಿಯನ್ನ ತೋರಾಗತ್ತಾನೆ. ಅಂದ್ರೆ ಮಾಸ ರೂಪದಿಂದ ತೋರಾವ ಯಾರು ಅಂದ್ರೆ ಆ ಪ್ರಜಾಪತಿ ಪರಮಾತ್ಮ, ಸಗುಣ ಪರಮಾತ್ಮ, ಆ ಹಿರಣ್ಯಗರ್ಭ ಪರಮಾತ್ಮ. The language is very significant and which we generally don't observe. ಈ ರೀತಿ ಭಾಷೆ ನಾವು ಉಪನಿಷತ್ತಲ್ಲಿ ಮಾತ್ರ ಬಳಸ್ತೇವೆ. ಲೌಕಿಕವಾಗಿ ಈ ರೀತಿ ಭಾಷೆಯನ್ನು ಬಳಸುವುದಿಲ್ಲ. ಇಟ್ ಡಸಂಟ್ ಸೇ ಭಗವಾನ್ ಕ್ರಿಯೇಟೆಡ್ ಟೈಮ್ ಈಸ್ ನಾಟ್ ಮೆನ್ಷನ್ಡ್. ಭಗವಂತ ಸೃಷ್ಟಿ ಮಾಡಿದ ಸಮಯ ಅನ್ನಂಗಿಲ್ಲ. ಭಗವಂತ ಸಮಯದ ರೂಪದಲ್ಲಿ ಅಭಿವ್ಯಕ್ತ ಆದ. ನೋಡ್ರಿ ಹೆಂಗ ಅದೊಂದು ಉಪಾಧಿಯನ್ನು ಧರಿಸಿಕೊಂಡ ಅಂತ. ಅದೇ ಭಗವಂತನ ಸೃಷ್ಟಿ ಆತಂತಿಲ್ಲ. ಏನೈತಿ ಅದೇ ರೂಪಾಂತರ ಪ್ರಾಪ್ತಿ ಆತು ಅಂತ ಹೇಳ್ತೀವಿ ನಾವು. ಭಗವಾನ್ ಹಿಮ್ಸೆಲ್ಫ್ ಈಸ್ ಇನ್ ದ ಫಾರ್ಮ್ ಆಫ್ ಟೈಮ್ ಪ್ರಿನ್ಸಿಪಲ್. ಅಂದ್ರೆ ಕಾಲ ತತ್ವವೇ ಭಗವಂತ. ನೋಡ್ರಿ ಎಂತ ವಿಶೇಷವಾದಂತಹದ್ದು ಒಂದು ಅನುಭವ. ದೇವರೆಲ್ಲದನ್ರಿ ಅಂತಾರಲ್ಲ, ಏನ್ ಹೇಳ್ಬೇಕು ಅವ್ರಿಗೆ? ಕಾಲವೇ ಭಗವಂತ. ಕಾಲ ತತ್ವ ಐತಲ್ಲಪ್ಪ, ಇದ ಭಗವಂತನ ವ್ಯಕ್ತ ಸ್ವರೂಪ. ನಿಜವಾಗಿ ಭಗವಂತ ಅವ್ಯಕ್ತದಾನೆ, ಅವನ ವ್ಯಕ್ತ ಸ್ವರೂಪ ಇದು ಭಗವಂತ. ಯಾವುದು? ಸಮಯ, ಮಾಸ, ಸಂವತ್ಸರ, ದಿನ, ಭಗವಂತನ ರೂಪ. ಇವು ವ್ಯಕ್ತ ರೂಪಗಳು. Therefore we respect and look upon Kala as Bhagwan. ಆದ್ದರಿಂದ ಕಾಲವನ್ನ ನಾವು ಭಗವಂತ ಅಂತ ತಿಳ್ಕೊಂಡು ನೋಡುವಂತದ್ದು ನಮ್ಮ ಹಿಂದೂಗಳ ಒಂದು ಸಂಪ್ರದಾಯ. That is why in Vishnu Sahasranama, one of them, the name of the Lord is Kala. ಆದ್ದರಿಂದ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಸಹಸ್ರನಾಮಗಳದ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ 1000 ನಾಮಗಳನ್ನ ಅಲ್ಲಿ ಹೇಳ್ಕೊಂತ ಹೋಗಿದ್ದಾರೆ. ಆ 1000 ನಾಮಗಳಲ್ಲಿ ಒಂದು ನಾಮ ಕಾಲ ತತ್ವ. ಅದು ಭಗವಂತನ ಅಭಿವ್ಯಕ್ತ ರೂಪ. ಅಂಡ್ ದೇರ್ಫೋರ್ ಸರ್ವಂ ವಿಷ್ಣುಮಯಂ ಜಗತ್. ಸರ್ವಂ ಕಾಲಮಯಂ ಜಗತ್ ಅನ್ನೋಕ್ಕಿಂತ ಸರ್ವಂ ವಿಷ್ಣುಮಯಂ ಜಗತ್. ಆ ಪರಮಾತ್ಮನ ಸ್ವರೂಪವೇ ಅದ. That is why daily morning we are supposed to note the time coordinates. ಆದ್ದರಿಂದ ದಿನ ಬೆಳಿಗ್ಗೆ ಹೇಳುತ್ತಲೇ ನಾವೇನ್ ನೋಡ್ತೀವಿ? ಟೈಮ್ ಕೋಆರ್ಡಿನೇಟ್ಸ್ ಅಂದ್ರೆ ಪಂಚಾಂಗ ನೋಡ್ತೀವಿ. ಪಂಚಾಂಗ. ವಾಟ್ ಇಸ್ ದ ಇಯರ್ ಪಂಚಾಂಗ? ನಾವು ಪಂಚಾಂಗ ಮೀನ್ಸ್ ಅನ್ಲೆಸ್ ಪಂಚಾಂಗಂ ಮೀನ್ಸ್ ಡೈಲಿ ವಿ ಆರ್ ಸಪೋಸ್ ಟು ನೋಟ್ ಟೈಮ್ ಕೋಆರ್ಡಿನೇಟ್ಸ್. ಪಂಚ ಅಂಗಗಳನ್ನು ನೋಡ್ತೀವಿ ನಾವು. ಆ ಟೈಮ್ ಪ್ರಿನ್ಸಿಪಲ್ ತತ್ವವನ್ನು ನೋಡ್ಬೇಕಾದ್ರೆ 5 ಅಂಗಗಳನ್ನು ನೋಡ್ತೀವಿ. ಅಂದ್ರೆ ಪಂಚ ಅಂಗಗಳು ಯಾವ್ಯಾವ್ರಿ ಅವು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಇವು 5ಗಳಿಂದ ಕೂಡಿದ ಪಂಚ ಅಂಗಗಳಿಂದ ಕೂಡಿದ ಪಂಚಾಂಗ. ನಾವು ಶಾಲೆಯೊಳಗ ಪ್ರಾರ್ಥನಾ ಮಾಡಿದ ನಂತರ ಪಂಚಾಂಗ ಓದ್ತಿದ್ವಿ ನೋಡ್ರಿ. ಇವತ್ತು ಯಾವ್ದು ಈ ಸಂವತ್ಸರ ಯಾವುದು? ಉತ್ತರಾಯಣ ಐತೋ ದಕ್ಷಿಣಾಯಣ ಐತೋ, ಆಮೇಲೆ ಕೃಷ್ಣ ಪಕ್ಷ ಐತೋ ಶುಕ್ಲ ಪಕ್ಷ ಐತೋ, ಆ ನಂತರ ತಿಥಿ ಯಾವ್ದದ, ಇದೆಲ್ಲ ಹೇಳ್ತೀವಿ ನೋಡ್ರಿ ನಾವು. ಹಂಗ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವು 5ಗಳಿಂದ ಕೂಡಿದ್ದಕ್ಕ ಪಂಚಾಂಗ. ತಿಥಿ ಅಂದ್ರೆ ಏನ್ರಿ? ತಿಥಿ ಅಂದ್ರೆ ಟೈಮ್. ವಾರ ಅಂದ್ರ ದಿನ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ವಾರ. ನಕ್ಷತ್ರ ಅಂದ್ರೆ ಏನ್ರಿ? ದ ಕಾನ್ಸ್ಟಲೇಷನ್ ಅಂತಾರ. ಏನಿದು ಕಾನ್ಸ್ಟಲೇಷನ್ ಶಬ್ದ ಅರ್ಥ ನೋಡ್ಲಿಲ್ಲ, ನೋಡಿದ್ರು. ನಕ್ಷತ್ರ ಅಂದ್ರೆ ಏನ್ರಿ? ಕಾನ್ಸ್ಟಲೇಷನ್ ಅಂದ್ರೆ ಏನು? ನಕ್ಷತ್ರ ಏನ್ರಿ ಅಪ್ಪರ? ಏನ್ ಮತ್ತ ಆಲ್ಟರ್ನೇಟ್ ಇಲ್ರಿ ಅದಕ್ಕೆ? ಇಲ್ಲ ಐತಿಲ್ರಿ. ನಕ್ಷತ್ರ ಈಸ್ ಕಾನ್ಸ್ಟಲೇಷನ್ ಅಂತ ಐತಿ ನೋಡ್ರಿ. ಗ್ರಹಕ್ಕೆ ಸುತ್ತವಕ್ಕೆ ಕಾನ್ಸ್ಟಲೇಷನ್ ಅಂತಾರೆ. ಕಾನ್ಸ್ಟಲೇಷನ್ ನಕ್ಷತ್ರ ಪುಂಜ. Nakshatra Punja, it refers to the specific group of pattern of stars in the night sky that form recognition shape. ಸಪ್ತರ್ಷಿ ಮಂಡಲ. ನಕ್ಷತ್ರ ಪುಂಜ, ಸಪ್ತರ್ಷಿ ಮಂಡಲ ಬೇರೆ.
ಇದು ಬೇರೆ, ಇದು ನಕ್ಷತ್ರ ಪುಂಜ. ಅಂದ್ರೆ ಅವತ್ತಿನ ದಿವಸ ಆಕಾಶದಲ್ಲಿ ಯಾವ್ಯಾವ ನಕ್ಷತ್ರಗಳು ಯಾವ್ಯಾವ ಆಕಾರ ಧಾರಣ ಮಾಡಿರ್ತಾವ ಏನ್ರಿ. ಇಟ್ ರೆಫರ್ಸ್ ಟು ದ ಸ್ಪೆಸಿಫಿಕ್ ಗ್ರೂಪ್ ಆರ್ ಪ್ಯಾಟರ್ನ್ ಆಫ್ ಸ್ಟಾರ್ಸ್ ಇನ್ ದ ಲೈಟ್ ಸ್ಕೈ that form a recognizable shapes, figures and mythological objects. ಅಲ್ಲಿ ಒಂದು ವಿಶೇಷ ಆಕಾರ ಕಾಣ್ತದ ಆಕಾಶದಾಗ. ಆ ವಿಶೇಷ ಆಕಾರ ನಕ್ಷತ್ರಗಳ ಗುಂಪು ಕೂಡ್ಕೊಂಡು ಆವತ್ತಿನ ದಿವಸ ಇದ್ದಿದ್ದು ಮರುದಿವಸ ಇರಂಗಿಲ್ಲ. ಆ ಆಕಾರ, ಆ ಆಕಾರಕ್ಕೆ ಅನುಗುಣವಾಗಿ ಆ ನಕ್ಷತ್ರಗಳು ಒಂದು ಆಕಾರದಾಗ ಕೂಡ್ಕೊಂಡಿರ್ತಾವ ಆಕಾಶದಾಗ ರಾತ್ರಿ ದಿವಸ. ಆ ಶೇಪು ಅದು ಆಕಾರಕ್ಕೆ ಅನುಗುಣವಾಗಿ ಅದು ಏನು ಸೂಚಿಸ್ತದ ಅಂದ್ರೆ ಯಾವುದೋ ಒಂದು ಪ್ರಾಣಿಯನ್ನು ಸೂಚಿಸ್ತಿರ್ಬಹುದು, ಅಥವಾ ಯಾವ್ದಾದ್ರು ಒಂದು ಈ ನಮ್ಮ ಜಗತ್ತಿನಾಗಿನ ವಸ್ತು ಅಲ್ಲಂದ್ರ ಮೈಥಾಲಜಿಕಲ್ ಆಬ್ಜೆಕ್ಟ್ ಅಂದ್ರೆ ಪೌರಾಣಿಕ ವಸ್ತುಗಳನ್ನ ಸೂಚನೆ ಮಾಡ್ತಿರ್ಬಹುದು. ಅದು ಆಕೃತಿ, ಅಂತ ಆಕೃತಿಯ ನಕ್ಷತ್ರಗಳ ಗುಂಪಿಗೆ ಏನಂತೀವಿ ನಾವು? ಅದಕ್ಕೇನಂತೀವಿ? ನಕ್ಷತ್ರ. ಕನ್ಸ್ಟಲೇಷನ್ ಅಂತಂದ್ರ ನಕ್ಷತ್ರ ಪುಂಜ, ಗುಂಪು. ನಕ್ಷತ್ರಗಳ ಗುಂಪು. ಅಂಡ್ ಕರ್ಣ, ಯೋಗ ಅಂಡ್ ಕರ್ಣ. ಯೋಗ ಅಂಡ್ ಕರ್ಣ ಏನಂತಾರ ಅವರು? ವಾರ, ನಕ್ಷತ್ರ, ಯೋಗ. ಯೋಗ ಅಂಡ್ ಕರ್ಣ ದೇ ಆರ್ ಫರ್ದರ್ ಡಿವಿಷನ್ಸ್. ಮತ್ತ ಕಾಲತತ್ವದಲ್ಲಿ ಇನ್ನೂ ಸಣ್ಣ ಸಣ್ಣ ಭಾಗಗಳನ್ನ ಮಾಡಿ ಅದಕ್ಕೆ ಏನಂತಾರ? ಯೋಗ ಕರ್ಣ ಅಂತಾರ. ಕಾರಣ ಅಲ್ಲ, ಕರ್ಣ. ಯೋಗ ಕರ್ಣ ಅಂದ್ರೆ ಆ ನಕ್ಷತ್ರಗಳನ್ನ ಏನು ಒಂದು ಅವಧಿ ಹೊಡಿತೇವಿ ಒಂದು ದಿನದಲ್ಲಿ. ನಿಂದ್ರೆ ಏನಾಯ್ತು, ಒಂದು ದಿನದಾಗ ಬಂದೇವಿ. ಈಗ ದಿನದಾಗ ಬಂದಾಗ ಹಗಲು 12 ತಾಸು, ರಾತ್ರಿ 12 ತಾಸು ಅಂತ ಮಾಡಿದೀವಿ. ನಕ್ಷತ್ರಗಳನ್ನು ಹೊಡಿತಾರ, ಮತ್ ಅದೇ ಅವಧಿಯನ್ನ ಹೊಡಿತಾರ. ಅದನ್ನ ಸ್ವಲ್ಪ ನೋಡಿಲ್ಲ ನಾನು, ನೆನಪಾರೈತಿ. ನೋಡಿದ್ಯಾ? ನೆನಪಾರೈತಿ. ಅದನ್ನ ಪಾದಗಳು ಕೂಡ ಅಂತಾರೆ. ಒಂದು ನಕ್ಷತ್ರ 60 ಗಳಿಗೆ ಇರ್ತೈತ್ರಿ ಅಜ್ಜಾರ. ಅಂದ್ರೆ 24 ಗಂಟೆ ಒಂದು ನಕ್ಷತ್ರ. ಒಂದ್ ನಕ್ಷತ್ರ 24 ಗಂಟೆ. 60 ಗಳಿಗೆ 24 ಗಂಟೆ ಅಂದ್ರೆ 60 ಗಳಿಗೆ. ಗಳಿಗಿಂತ ಕಡಿಮೆ ಹೇಳ್ಕೊಂಡ್ ಬರ್ಬೇಕ. 2.5 ಗಳಿಗೆ 1 ಗಂಟೆ ಅಜ್ಜಾರ. 2.5 ಗಳಿಗೆ ಉಲ್ಟಾ ಆಗತ್ತೀರಿ ನೀವು. 1 ಗಂಟೆ. ಫಳ ಅದ 60 ಫಳ 1 ಮಿನಿಟ್ ರೀ. ಅಲ್ಲಿ ಮತ್ ಮಿಲ್ಟಿಗೆ ಬರ್ಬೇಡ್ರಿ ನೀವು. ಅಲ್ಲಿ ಅದ ಅತಿವಾಗಿ ಹೇಳ್ಬೇಕು. ನಿಂದ್ರಿ ಸ್ವಲ್ಪ ಹೋಮ್ವರ್ಕ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ದೇ ಮೇ ಬಿಕಾಸ್ ಮೆನಿ ಆಫ್ ದ ರಿಲಿಜಿಯಸ್ ಆಕ್ಟಿವಿಟೀಸ್ ಆರ್ ಸೆಂಟರ್ಡ್ ಆನ್ ತಿಥಿ, ವಾರ, ನಕ್ಷತ್ರ. ಆ ಕಾಲತತ್ವವನ್ನು ಅಳಿಲಿಕ್ಕೆ 5 ಭಾಗಗಳನ್ನು ಮಾಡ್ಯಾರ. ಆ ಕಾಲವನ್ನು 5 ಭಾಗ ಮಾಡ್ಯಾರ. ಅಂದ್ರೆ ಒಂದು ದಿನದಲ್ಲಿ ಮತ್ತ ಸಣ್ಣ ಸಣ್ಣ ಭಾಗಗಳನ್ನು ಮಾಡಿ ಯೋಗ ಮತ್ತು ಕರ್ಣ ಅಂತ ಮಾಡಿಟ್ಟಾರೆ. ಅಂದ್ರೆ ವಿಶೇಷವಾದಂತಹ ವಿಚಾರವನ್ನ ನಾನು ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ. ಈಗ ಮುಂದೆ ಹೋಗೋಣ, ಯಾಕಂದ್ರೆ ಈಗ ಟೈಮ್ ಇಲ್ಲ. ಇವು 5 ಸೇರೆ ಪಂಚಾಂಗ ಅಂತಾರಪ್ಪ. 5 ಸೇರೆ ಪಂಚಾಂಗ ರೀ. ಅಂದ್ರೆ ಎಕ್ಸಾಕ್ಟ್ಲಿ ಹೆಂಗ್ ಬರಬೇಕು? ಕೋಆರ್ಡಿನೇಟ್ ಅಂತಾರೆ. ಕೋಆರ್ಡಿನೇಟ್ ಅಂತಂದ್ರೆ ಗ್ರಾಫ್ದಾಗ ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಅಂತ ಹಿಡ್ಕೊಂಡ್ಬಿಟ್ರೆ, ಒಂದು ಪಾಯಿಂಟ್ ಹಿಡಿದ್ರ ಅಂದ್ರೆ ಆ ಪಾಯಿಂಟಿಗೆ ಒಂದು ಸ್ಥಾನಮಾನ ಕೊಡ್ತಾರ ಕೋಆರ್ಡಿನೇಟ್ದಾಗ. ಗ್ರಾಫ್ದಾಗ ಯಾರು ಗ್ರಾಫ್ ಅಭ್ಯಾಸ ಮಾಡಿದ್ರೆ ಅದ್ರಾಗ ಒಂದು ಎಕ್ಸ್ ಕೋಆರ್ಡಿನೇಟ್, ಒಂದು ವೈ ಕೋಆರ್ಡಿನೇಟ್ ಇರ್ತದೆ. ಯಾವ್ದಾರ ಒಂದು ಪಾಯಿಂಟ್ ಕೊಟ್ರ ಅಂದ್ರೆ ಆ ಪಾಯಿಂಟ್ಗೆ ಬಂದು ಇಷ್ಟೇ ಒಂದು ಇದು ಇಂಥ ಜಗದಾಗ ಐತಿ ಇದು ಅನ್ನುವಂಥದ್ದು ಆಗ್ತದ. ಅಂದ್ರೆ ನಾವು ಯಾವ ಸ್ಥಳದಾಗ ಕುತ್ಕೊಂಡು ಪೂಜೆ ಮಾಡಕತ್ತೀವಿ ಅನ್ನುವಂಥದ್ದನ್ನ ಅಲ್ಲಿ ಸೂಚಿಸ್ಬೇಕಾಗ್ತದೆ. ಆ ಪಂಚಾಂಗ ಏನ್ ಹೇಳ್ತದಂದ್ರೆ ಯಾವ ಸ್ಥಳ, ಯಾವ ಸಮಯ ಏನ್ರಿ ನಾವು ಈ ಪೂಜೆಯನ್ನ ಪ್ರಾರಂಭ ಮಾಡಿದ್ದೀವಿ ಅಥವಾ ಈ ಯಜ್ಞವನ್ನ ಪ್ರಾರಂಭ ಮಾಡೀವಿ ಅನ್ನುವಂಥದ್ದು ಸಮಯ ಸೂಚಕವಾದಂತಹ ಘಟಕಗಳಿವು 5 ಏನ್ರಿ. ಇವು ಇಷ್ಟ ತಿಳ್ಕೊಡ್ರಿ. ಈ ದಿನಕ್ಕಿಂತ ಕಡಿಮೆ ಒಳಗಿದ್ದಂತ ಅವಧಿಗೆ ಇವರು ಏನ್ ಮಾಡ್ಯಾರ? ಯೋಗ ಕರ್ಣ ಅಂತ ಅವನು ಭಾಗ ಮಾಡ್ಯಾರ. ಅದ್ರ ವಿಶೇಷವಾದದ್ದು ಸಿದ್ಧಾರೂಢರ ಚರಿತಾಮೃತ ಅದ್ರ ಬಂದದ್ದು. ನಾ ಓದೀನಿ, ಅದನ್ನ ನೋಡ್ಕೊಂಡು ಹೇಳ್ತೇನೆ. ಸಿದ್ಧಾರೂಢರದ ಚರಿತಾಮೃತದಾಗ ಬಂದದ, ಅದನ್ನ ನೋಡ್ಕೊಂಡು ಹೇಳ್ತೀನಿ ಆಮೇಲೆ. ರಾಮನವಮಿ ಈಸ್ ಬೇಸ್ಡ್ ಆನ್ ವಾಟ್? ರಾಮನವಮಿ, ದ ವೆರಿ ವರ್ಡ್ ರಾಮನವಮಿ ಇಂಡಿಕೇಟ್ಸ್ ದ 9th day. ನವಮಿ ಅಂದ್ರೆ 9ನೇ ತಿಥಿ. ಅಂಡ್ ದೇ ಸೇ
that for everything they look for the auspicious time, and if the person doesn't know how to look for auspicious time, they suggest a general method. What is that? Chant a sloka with which sloka says all of them are Bhagavan only, therefore every time is auspicious. ಇದೊಂದು ಮಾತದ. ಕಾಲತತ್ವದಲ್ಲಿ ಕೆಲವೊಂದು ಜನ ಏನ್ ಮಾಡ್ತಾರ, ಇದು ಶುಭಗಳಿಗೆ, ಇದು ಅಶುಭಗಳಿಗೆ, ಇದು ಮಿಶ್ರಗಳಿಗೆ ಅಂತ ಮಾಡ್ತಾರೆ. ಗ್ರಹಣ ಆದಿದ್ದ ಫಲ ಇಂಥ ರಾಶಿಯವರಿಗೆ ಏನದ ಶುಭ ಫಲ ಅದ, ಇನ್ನು ಇಂಥ ರಾಶಿಯವರಿಗೆ ಅಶುಭ ಫಲ ಅದ, ಮತ್ತ ಇನ್ನು ಇಂಥ ರಾಶಿಯವರಿಗೆ ಮಿಶ್ರ ಫಲ ಅದ ಅಂತ ಹೆಂಗ್ ಹೇಳ್ತಾರೋ, ಕೆಲವೊಂದು ಜನ ಏನ್ ಮಾಡ್ತಾರಂದ್ರೆ ಸಮಯವನ್ನ ಒಂದು ಶುಭ ಸಮಯ, ಒಂದು ಅಶುಭ ಸಮಯ ಅಂತ ಪರಿಗಣನೆ ಮಾಡ್ತಾರೆ. ಆದರೆ ಇನ್ನೂ ಒಂದು ಟೈಪ್ ಜನ ಹೆಂಗದಾರಪ್ಪ ಅಂದ್ರ, ಯಾವಾಗ ಈ ಸಮಯವನ್ನ ನಾವು ಇದು ದೇವರನ ಅಂತ ನಾವು ತಗೋತೇವಿ, ಅಂದ್ರೆ ದೇವರನ ಸ್ವರೂಪನ ಐತಿ ಸಮಯ ಅಂದಾಗ ಅದರಲ್ಲಿ ಶುಭ ಸಂಕೇತ ಮತ್ತು ಅಶುಭ ಸಂಕೇತ, ಅಶುಭ ಅನ್ನುವಂಥದ್ದು ಯಾಕೆ ಹುಡುಕ್ಬೇಕು? ಕಾಲತತ್ವ ಯಾವುದೇ ಇರಲಿ ಅದು ಶುಭ ತತ್ವ, ಅದು ಶುಭ ಸಂಕೇತ ಅಂತ ತಿಳಿದು ಮಾಡುವಂಥವ್ರು ಅದಾರ. ಅಂದ್ರೆ ಎಲ್ಲ ಸಮಯ ಏನದ, ಯಾವುದೇ ಸಮಯ ಇರಲಿ ಎಲ್ಲವೂ ಶುಭ ಸಮಯವೇ. ಯಾಕ? ಅದು ಪರಮಾತ್ಮನ ಒಂದು ಇರುವಿಕೆಯನ್ನ ಸೂಚಿಸುವಂತಹದ್ದು ಹೇಳ್ಕೊಂತ ಬಂದಾರ ಅವರು. ಎವ್ರಿ ಟೈಮ್ ಈಸ್ ಆಸ್ಪಿಷಿಯಸ್. ತಿಥಿರ್ ವಿಷ್ಣು ತಥಾ ವಾರ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕಾರಣಂ ಚೈವ ಸರ್ವೇ ವಿಷ್ಣುಮಯಂ ಜಗತ್. ಈ ಒಂದು ಶ್ಲೋಕ ಹೇಳ್ತಾರ ನೋಡಿ. ಯಾರು ಹೇಳ್ತಾರೆ ಈ ಶ್ಲೋಕವನ್ನ ಅಂದ್ರ, ಯಾರು ಕಾಲತತ್ವದಲ್ಲಿ ಎಲ್ಲ ಯಾವುದೇ ಸಮಯ ಇರಲಿ ಅದು ಶುಭಯೋಗ, ಶುಭ ಕಾರಣ ಅಂತ ತಿಳ್ಕೊತಾರ. ನಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ನಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ಯಾವುದೇ ಪಂಚಾಂಗ ತಿಥಿ ನೋಡೋದಲ್ಲ, ಯಾವಾಗ ನಿಮ್ಗೆ ಅನುಕೂಲ ಆಗ್ತೈತೆ ಅದು ಶುಭ ತಿಥಿ, ಶುಭ ವಾರ, ಶುಭ ನಕ್ಷತ್ರ ಅಂತ ತಿಳ್ಕೊಡ್ರಿ. ಅದನ್ನೇ ಹೇಳ್ತಾರ. ಈ ಮಂತ್ರವನ್ನ ಪಠಣ ಮಾಡಿದ್ರೆ ಅಲ್ಲಿ ಮುಗಿದ. ವಾಟ್ ಈಸ್ ಎ ತಿಥಿ? ಗುಡ್ ತಿಥಿ ಆರ್ ಬ್ಯಾಡ್ ತಿಥಿ ಆರ್ ಎನಿ ತಿಥಿ ಇಸ್ ವಿಷ್ಣು. ನೋಡ್ರಿ ಅಂತಾರ. ತಿಥಿ ಅನ್ನೋದು ಏನದ, ಒಂದು ಸಮಯ ಕಾಲಘಟ್ಟವನ್ನು ವರ್ಣನೆ ಮಾಡುವಂತ ಒಂದು ಅವಧಿ, ಅದು ಅವಧಿ ಕಾಲಘಟ್ಟ. ಅದು ಎಲ್ಲ ಪರಮಾತ್ಮನ ಅಭಿವ್ಯಕ್ತ ರೂಪ, ನಿರ್ಗುಣ ಪರಮಾತ್ಮನ ಸಗುಣ ರೂಪ ಅಂತ ಯಾವಾಗ ಅಂದೇವಿ ಅಂದಾಗ ಅದರಲ್ಲಿ ಒಳ್ಳೆಯ ತಿಥಿ ಕೆಟ್ಟ ತಿಥಿ ಅನ್ನೋದು ಎಲ್ಲಿಂದ ಬಂತು? ಹಿಂಗ ಅನ್ಬೋದೇನ್? ಭಾಳ ಆದ್ರೆ ನಮಗೊಂದು ಮೈಸೂರು ರಾಜ್ಯದ ಲಾಟ್ರಿ ಒಂದ್ 2 ಕೋಟಿ 5 ಕೋಟಿ ಹತ್ತಂದ್ರೆ ಅದಕ್ಕೆ ಒಳ್ಳೆ ತಿಥಿ ಅನ್ನೋನು. ನಮ್ಮ ಮನೆಯೊಳಗೆ ಯಾರೋ ಒಬ್ರು ಅಗದಿ ಅಪ್ರಾಪ್ತ ವಯಸ್ಸಿನವ್ರು ತೀರ್ಕೊಂಡ್ರಂದ್ರ ಅದಕ್ಕೆ ಕೆಟ್ಟ ಸಮಯ ಅನ್ನೋನೇನು ಅನ್ಬಹುದೇನು? ಏನ್ರಿ? ಸಮಯ ಮಾತ್ರ ಕೆಟ್ಟದ್ದಿಲ್ಲ, ಅದು ನನಗ ಈ ಸಮಯ ಕೆಟ್ಟದ್ದು, ದುಃಖ ಸಂಗತಿ ಹಿಂಗಂತ ಹಂಗ ತಿಳ್ಕೋಬಹುದು. ಏನ್ರಿ? ಹಂಗೆ ಅದ ಅದು. ಯಾಕಂದ್ರೆ ನಿಜವಾಗಿ ಸಮಯದಲ್ಲಿ ಕೆಟ್ಟು ಒಳ್ಳೇದು ಅನ್ನೋದಿಲ್ಲ. ಎಲ್ಲ ಸಮಯನು ಒಳ್ಳೇದೈತಿ. ಅದು ಪರಮಾತ್ಮನ ಅಭಿವ್ಯಕ್ತ ರೂಪದ. ನನಗ ಏನಪ್ಪಾ ಅಂತಂದ್ರ ಆ ಜಗ ಹೋಗಾಕ್ ಒಲ್ಲೆರಿ. KMCಗೆ ತೋರ್ಸಾಕ್ ಹೋಗೋಣ ಬಾ, ನಾವ್ ಅಲ್ಲರಿ KMCಗೆ ಒಲ್ಲೆ, ಪ್ರೈವೇಟ್ ದವಾಖಾನೆ ಕರ್ಕೊಂಡು ಹೋಗ್ರಿ. ಯಾಕೆ ಓ ಮಾರಾಯ? ಇಲ್ಲ, ಅಲ್ಲಿ ಹೋದವ್ರು ಯಾರು ಹೊಳ್ಳಿ ಬಂದಿಲ್ಲ. ಹಿಂಗ ಅಲ್ಲಿ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ. ಅದಕ್ಕೆ ನಾವಲ್ಲೇ ಅಂತ. ದೇರ್ ಫಾರ್ ಆಲ್ ದ ಆಸ್ಪಿಷಿಯಸ್. ವಾಟ್ ಅಬೌಟ್ ಡೇ? ಏನ್ರಿ? ಎಲ್ಲವೂ ಪವಿತ್ರವಾದಂತಹ ದಿನದ ಅವಧಿಗಳ ಅದಾವ. ವಿಷ್ಣು ಎವ್ರಿ ಡೇ ಇಸ್ ವಿಷ್ಣು. ದಿನ ಅಂದ್ರೆ ವಿಷ್ಣು ಭಗವಂತ. ವಾಟ್ ಅಬೌಟ್ ನಕ್ಷತ್ರಂ? ನಕ್ಷತ್ರಂ ವಿಷ್ಣು ಏವ ಚ. ನಕ್ಷತ್ರನು ವಿಷ್ಣುನೇ. ಏನ್ರಿ? ಮಾಸ ಅಂದ್ರು ಮಾಸ ಅಂದ್ರೂ ಈಶ್ವರ. ಯಾವುದು? ಈಶ್ವರ ಅಥವಾ ವಿಷ್ಣುನೇ. ಮಾಸದಲ್ಲಿ ಬರುವಂತಹ ಪಕ್ಷಗಳು ವಿಷ್ಣುನೇ. ಆ ಒಂದು ಪಕ್ಷದಲ್ಲಿ ಬರುವಂತಹ ತಿಥಿಗಳು ವಿಷ್ಣುವೇ. ಆ ತಿಥಿಯಲ್ಲಿ ಬರುವಂತಹ ಕರಣ ಮತ್ತು ಯೋಗಗಳು ಅವು ಕೂಡ ವಿಷ್ಣುವಿನ ಸ್ವರೂಪವೇ. ನಕ್ಷತ್ರಂ ಏವ ವಿಷ್ಣು. ದೆನ್ ವಾಟ್ ಅಬೌಟ್ ಯೋಗ ಅಂಡ್ ಕರಣ? ಯೋಗಶ್ಚ ಕರಣಂ ಚೈವ
ಸರ್ವಂ ವಿಷ್ಣುಮಯಂ ಜಗತ್. ಯೋಗ ಮತ್ತು ಕರ್ಣ ಇವು ಕೂಡ ವಿಷ್ಣುವಿನ ಸ್ವರೂಪವೇ ಇದ್ದಾವ. ಸೊ ಇಫ್ ಯು ಡೋಂಟ್ ನೋ ಹೌ ಟು ಸಿ ದ ಪಂಚಾಂಗ ಅಂಡ್ ಯು ವಾಂಟ್ ಟು ಡೂ ಸಮ್ ಆಕ್ಟಿವಿಟಿ, ಯು ವಾಂಟ್ ಟು ವೆಂಚರ್, ಚಾಂಟ್ ದಿ ಶ್ಲೋಕ, ಸರೆಂಡರ್ ಟು ಭಗವಾನ್ ಅಂಡ್ ಗೋ ಆನ್. ನಿಮಗೆ ಮಂತ್ರ ಗೊತ್ತಿಲ್ಲ, ಇದು ಪಂಚಾಂಗ ಗೊತ್ತಿಲ್ಲ, ಪಂಚಾಂಗ ಕೇಳ್ರಿ. ಏನ್ರಿ ಮದ್ವಿ ಮಾಡ್ಬೇಕಾಗೈತಿ, ಪಂಚಾಂಗ ಕೇಳ್ರಿ. ಮನಿ ಕಟ್ಟಬೇಕಾಗೈತಿ, ಪಂಚಾಂಗ ಕೇಳ್ರಿ. ನಿಮಗ್ ಗೊತ್ತಿಲ್ಲ, ಬಲ್ಲವ್ರ ಅದಾರ, ಹೋಗಿ ಕೇಳ್ರಿ. ಇಲ್ರಿ ಹೋಗಾಕಾಗಿಲ್ಲ, ಅನುಕೂಲ ಇಲ್ಲ, ಅವರು ಊರಾಗಿಲ್ಲ, ಹಂಗಾರ ನೀವೇನ್ ಮಾಡ್ರಿ, ನಿಮ್ಗೆ ಯಾವಾಗ ಅನುಕೂಲ ಆಕತಿ ಅವಾಗ ಮಾಡ್ರಿ. ಈ ಮಂತ್ರ ಹೇಳ್ಬಿಡ್ರಿ ಮ್ಯಾಗಿನ ಎರಡು. ಏನ್ರಿ, ತಿಥಿರ್ ವಿಷ್ಣು ತಥಾ ವಾರಃ ನಕ್ಷತ್ರ ವಿಷ್ಣು ರೇವಚ ಯೋಗಶ್ಚ ಕಾರಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್. ಯೋಗಶ್ಚ ಕರಣಂ ಚೈವ ಸರ್ವೇ ವಿಷ್ಣುಮಯಂ ಜಗತ್. ಇವೆರಡು ಮಂತ್ರ ಅಂದ್ ಚಾಲು ಮಾಡ್ರಿ, ಮುಗಿದೋತ್. ಆಪದ್ಧರ್ಮ ಅಂತ. ಆಪದ್ಧರ್ಮ ಅಂದ್ರೆ ಏನ್ರಿ, ಏನ್ ಮಾಡ್ಬೇಕು ಅದು ಮಾಡ್ಬೇಕು, ಆಗಂಗಿಲ್ಲ ಅಂದಾಗ ಇವೆಲ್ಲ ಆಪದ್ಧರ್ಮ ಏನ್ರಿ. ಒಂದು ಈ ಶವ ಸಂಸ್ಕಾರ ಮಾಡ್ಬೇಕಾದ್ರ ಆ ವಿಧಿ ವಿಧಾನಗಳನ್ನ ಇದರಲ್ಲಿ ವೇದದಲ್ಲಿ ಹೇಳಿದಂತ, ಪೂರ್ವ ಮೀಮಾಂಸದಲ್ಲಿ ಹೇಳಿದಂತ ವಿಧಿ ವಿಧಾನಗಳನ್ನ ಎಲ್ಲ ಪದ್ಧತಿ ಸೇರಿ ಮಾಡ್ಬೇಕು ಅಂದ್ರೆ ಸುಮಾರು ಒಂದು 13 ದಿವಸದ ಕಾರ್ಯಕ್ರಮ. ಅವೆಲ್ಲ ಮಾಡಿ ಮುಗಿಸ್ಬೇಕಂದ್ರೆ ಸಿಕ್ಕಾಪಟ್ಟಿ ದ್ರವ್ಯ ವ್ಯಯ ಆಗ್ತದ್ರಿ. ಸುಮಾರು ಒಂದು 3 ಅಥವಾ 4 ಲಕ್ಷ ಮಟನೂ ಖರ್ಚಾಗುವಂತ ಸಂದರ್ಭ ಇರ್ತದ. ಅಷ್ಟು ಅವ ಸತ್ತಾಮೇನೋ ಸತ್ತ, ಅವನು ಮಣ್ಣು ಮಾಡೋಂಗ ಇಷ್ಟು ಹೊರೆ ಬೀಳುವಂತಾದ ಒಂದು ಸಂದರ್ಭ ಐತಿ. ಇದ್ರ ಮಾಡ್ರಿ, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅವ ಆಪದ್ಧರ್ಮ ಏನ್ರಿ. ಅವ್ರೆಲ್ಲ ಮಾಡ್ಬೇಕಂದ್ರೆ ಗೋಕರ್ಣಕ್ಕೆ ಹೋಗಿ ಏನೇನೋ ಎಲ್ಲ ಮಾಡೋ ವಿಧಿ ವಿಧಾನಗಳದಾವ್, ಮಾಡ್ಬೇಕಾಗ್ತದೆ. ಅನುಕೂಲ ಐತಂದ್ರ ಮಾಡ್ರಿ, ಇಲ್ರಿ ನಮ್ಗೆ ಅನುಕೂಲ ಇಲ್ಲ, ನಮ್ಮಲ್ಲಿ ರೊಕ್ಕ ಇಲ್ಲ, ನಾವು ಸಾಲ ಮಾಡಿ ಮಾಡೋನೇನು, ಇಲ್ಲ ಸಾಲ ಮಾಡಿ ಶೂಲ ಹೋಗ್ಬೇಡ್ರಿ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಲಬ 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 ಹೊಯ್ಕೊಂಡ್ ಬಿಟ್ರೆ ಅದು ಪ್ರಾಯಶ್ಚಿತ್ತ ಆಗ್ತದೆ. ಇಲ್ಲ ಅಂದ್ರೆ ಮಾಡ್ಬೇಕು, ರೊಕ್ಕ ಇಟ್ಕೊಂಡು ಮತ್ ಲಬ ಲಬ ಹೊಯ್ಕೊಳ್ಳೋದಲ್ಲ ಆತ್ಮೀಯರೇ. ಇರ್ಲಿ, ಇವೆಲ್ಲ ಕರ್ಮಕಾಂಡಗತವಾದಂತಹ. ಅಲ್ಲ, ರೊಕ್ಕ ಇಟ್ಕೊಂಡ್ರೆ 4 ಲಕ್ಷ ಇಟ್ಕೊಂಡು ಮಾಡ್ಬೇಕ್ರ, ಅಥವಾ ಕಡಿಮೆ ಇದ್ರು ಮಾಡ್ಬೇಕ್ರ? ಕಡಿಮೆದಾಗೂ ಮಾಡ್ತಾರೆ ಈಗ, ಆದ್ರೂ ಅಟ ಮಾಡ್ತಾರ. ಅದು ಪದ್ಧತಿ ಸೇರಿ ಆಗಂಗಿಲ್ಲ ಅಂತಾರ. ಅದು ಅವ್ರಿಗೆ ವಿಶ್ವಾಸಕ್ಕೆ ಶ್ರದ್ಧಾಕ್ ಬಿಟ್ಟಿದ್ದು ಏನ್ರಿ. ಅಲ್ಲಿ ಗೋಕರ್ಣಕ್ಕೆ ಹೋದ್ರೆ ನಿಮ್ಮನ್ನ ಅವರು ಮುಗಿಸೇ ಕಳಿಸ್ತಾರಲ್ಲ, ನಿಮ್ಮನ್ನ ಯಾಕೆ ಬಿಡ್ತಾರ? ಹೌದಾ, ಅದಕ್ಕೆ ಹೇಳ್ತೇನ್ರ. ಇಲ್ಲೇ ನಿಮ್ಮಂತ ಸ್ವಾಮಿಯರ್ ಹಿಡ್ಕೊಂಡು ಸಂಕ್ಷಿಪ್ತ ಮುಗಿಸ್ರಿ ಅನ್ನೋದು. ಹಾ, ಹಂಗೆ ಚಲೋ ಮತ್ ಇಲ್ಲ, ಪ್ರಾಕ್ಟಿಕಲ್ ಹಿಂಗ ಆಗ್ತೀವಿ. ನಮ್ಮ ಮನ್ಯಾಗ 1-2-3 ಮಂದಿ ಸಂಸ್ಕಾರ ಮಾಡೋ ಪ್ರಸಂಗ ಬಂತ ನನಗೆ. ನಾ ಎಲ್ಲ ಭಟ್ರ ಕರ್ಸಿ ಪದ್ಧತಿ ಮಾಡಿಸ್ಬೇಕಂತ ಹೋದೆ. ಅದು ಮರಣದ ದಿವಸ ಏನ್ ಮಾಡ್ತಾರಲ್ಲ ಅದನ್ನ ಮಾಡಿದ್ರು. ಅವರು ಮುಂದೆ ರಗಳಿ ಹೇಳಕತ್ರ, ಅವ್ರು ಅದು ಮಾಡ್ಬೇಕ್ರಿ, ಇದು ಮಾಡ್ಬೇಕು, ಅದು ಹಂಗ ಇದು ಹಿಂಗ. ಆಮೇಲೆ ಅವ್ರಿಗಾರ ಅನುಕೂಲ ಇಲ್ಲ, ಅಷ್ಟು ಮಾಡಕ್ ಅನುಕೂಲ ಇಲ್ಲ. ನಾವಂತೂ ಇಷ್ಟು ಮಾಡಿದ್ವಿಪ್ಪ. 1ನೇ ದಿವಸದ ಕಾರ್ಯಕ್ರಮ ಮಾಡಿದ್ವಿ, 3ನೇ ದಿವಸದ ಕಾರ್ಯಕ್ರಮ ಮಾಡಿದ್ವಿ. 3ನೇ ದಿವಸದ ಏನದ ಅದು ಅಸ್ಥಿ ಆರಿಸೋದು ಕಾರ್ಯಕ್ರಮ ಮಾಡಿ ಅದನ್ನ ಹೋಗಿ ಹೊಳೆಗೆ ಹೋಗಿ ಮುಟ್ಸೋದು ಎಲ್ಲ ಮಾಡಿಸಿದ್ವಿ. ಮುಂದಿನ ಏನೈತಿ ನಿಮ್ಗೆ ಹೆಂಗ್ ಅನುಕೂಲದ ಹಂಗ್ ಮಾಡ್ರಿ ಅಂತ ಹೇಳಿ ಬಂದ್ಬಿಡ್ಲಿ. ಅದಾವು ಅಲ್ಲಿನೂ ಅಪಧರ್ಮ ಅದಾವ, ಇದ್ರ ಮಾಡ್ಬೇಕು. ಇಲ್ಲಾಂದ್ರೆ ಕಡಿಮೆದಾಗೂ ಮಾಡ್ತಾರ ಅವರು, ಆದ್ರೆ ಮಾಡೋ ಮಂದಿ ಕಮ್ಮಿ ಏನ್ರಿ. ಯಾರು ಮಾಡೋದಿಲ್ರಿ, ಮಾಡೋದಿಲ್ಲ ಅವನು ಮಾಡೋದಿಲ್ಲ. ತೀರ್ಕೊಂಡ್ ದಿವ್ಸ ಏನ್ ಆಕೈತಿ ಆಮೇಲೆ ದಿನ ಅಂತ ಮಾಡ್ತಾರ, ನಿಮ್ಮಲ್ಲಿ ಬುದ್ಧಿ ತುಂಬ ಮಾಡ್ತಾರ, ಅಷ್ಟಾದ್ ಮುಗಿದೋತ್ರಿ. ಇಲ್ಲ, ಅವು ವಿಧಿ ವಿಧಾನ ಭಾಳ ಅದಾವ್ರಿ. ಅಂದ್ರ ಅವು ಕರ್ಮಕಾಂಡ ಪ್ರಕಾರ ವಿಧಿ ವಿಧಾನಗಳು ಭಾಳ ಅದಾವ. ಇಲ್ಲ, ಲಿಂಗಾಯತರ ಬಹಳ ಕಡಿಮೆ ಐತ್ರಿ, ಅಷ್ಟೊಂದು ಇಲ್ಲ. ಲಿಂಗಾಯತರಲ್ಲಿ ಕಮ್ಮಿ ಅದ, ಬ್ರಾಹ್ಮಣರಲ್ಲಿ ಕ್ಷತ್ರಿಯರಲ್ಲಿ ಜಾಸ್ತಿ ಅದ. ಬ್ರಾಹ್ಮಣರು ಏನದ, ಅವ್ರು ಸಾಲ ಮಾಡಿ ಶೂಲ ಮಾಡಿದ್ರು ಮಾಡ್ತಾರ. ಕ್ಷತ್ರಿಯರು ಮಾಡಕ್ ಹೋಗೋದು, ರೊಕ್ಕಿದ್ರೆ ಮಾಡ್ತಾರ, ಇಲ್ಲ ಅಂದ್ರೆ ಆಪದ್ಧರ್ಮ ಏನ್ ಐತಲ್ಲ, ಇದು ಆಪದ್ಧರ್ಮ ಮಾಡಿ ಮುಗಿಸ್ಬಿಡ್ತೇವೆ ನಾವೆಲ್ಲ. ಮತ್ತೆ ಬ್ರಾಹ್ಮಣ ಕ್ಷತ್ರಿಯರು ಬಿಟ್ರೆ ಉಳಿದವ್ರು ಯಾರು ಸುಡುವಂತದ್ದು ಕ್ರಿಯೆ ಮಾಡಂಗಿಲ್ಲ. ಅವರು ಏನದ ಸಮಾಧಿ ಮಾಡ್ತಾರ. ಅದು ಅವ್ರವ್ರ ಏನದ, ನಿಮ್ ಸ್ವಾಮಿಯರ ಕರೆಸ್ತಾರ, ಆ ಸ್ವಾಮಿಯರ ಪಾದ ಇಟ್ರ ಅಂದ್ರೆ ಮುಗಿದು ಹೋತ್ ಕೆಲಸ. ಅಲ್ಲಿ ಕಲ್ಲು ಇಟ್ರಪ್ಪ ಅಂದ್ರೆ ಮುಗಿದು ಹೋತ. ಭಿಕ್ಷಾ ಕೊಟ್ಟರು ಆತಿ, ಕೊಡದ್ರು ಆತಿ. ಇಲ್ಲ, ಅವರು ಏನೇನು ಮಾಡ್ತಾರ್ರಿ ಅಲ್ಲೆಲ್ಲೇ ಅವು ತಾಮ್ರದ್ದು ಪ್ಲೇಟ್ ಎಲ್ಲ ಇಡೋದು ನೋಡಿಲ್ಲ. ಅದ ಸಮಾಧಿ ಮಾಡುವಾಗಿರೋದ, ಸಮಾಧಿ ಮಾಡುವಾಗಿರೋದ.
ಹಾ ಸಮಾಧಿ ಮಾಡುವ ಅಂತ ಹೇಳ್ತೇನ್ರಲ್ಲ, ಸಮಾಧಿ ಮಾಡುವತ್ತಾಗಿ ಮಾಡ್ತಾರ ಆಮ್ಯಾಗ ಏನೈತಿ 13 ದಿವಸಕ್ಕೆ ಊಟ ಹಾಕ್ತಾರ, ಮುಗಿದೋತು. ಮತ್ತೆ ಮುಗಿದ್ ಏನ್ ಮಾಡ್ತಾರ, ಏನ್ ವಿಶೇಷ ಮಾಡಂಗಿಲ್ಲ, ಏನ್ ವಿಶೇಷ ಇಲ್ರಿ. ವಿಶೇಷ ಮಾಡಂಗಿಲ್ಲ. ಇವ್ರು ಮಾತ್ರ ಏನಂದ್ರೆ 4ನೇ ದಿವಸಕ್ಕೂ ಒಂದ್ ಫೋಟೋ ಪೂಜೆ ಮಾಡ್ಕೊಂಡು 4 ಮಂದಿ ಉಣಿಸ್ತಾರ, ಮುಗಿದೋತ್ರಿ. ಹಾ ಅದ ಉಣಿಸ್ತಾರ, ಮುಗಿದೋತ್ರಿ. ಇವರು 13 ದಿವಸ ಕಾರ್ಯಕ್ರಮ ಅದಾವ್ರಿ ಇಲ್ಲಿ ಮಾಡುವಂತಾವು. ಅವ ನಿಮ್ಮ ಉಣ್ಣದಾವ್ರಿ, ಪಂಚಾಡ್ ಉಣ್ಣದಾವ್ರಿ, ಬಡಿಗಾರು ಪಂಚಾಡ್ ಅದಾರಲ್ಲ ಅವ್ರು ಅದಾವ್ರಿ. ಜನವಾರದವ್ರಿಗೆ ಎಲ್ಲರಿಗೂ ಅದಾವ್ರಿ. ಜನವಾರ ಏನದ, ಜನವಾರ ಹಾಕ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಅದಾವ. ಹಾ ಸರಿ. ನಮ್ದ್ರಾಗ ಸ್ವಾಮಿಯವರು ಹೆಣದ ಮೇಲೆ ಕಾಲಿಡ್ತಾರ್ರಿ, ನೀರ್ ಹಾಕಿ ಬಿಡ್ತಾರ್ರಿ. ಕೈಲಾಸಕ್ಕೆ ಹೋದ ಅಂತ. ಅದ ಬರೋಬರಿ. ಮಂಜಣ್ಣರ ನೀವ್ ಯಾರ ಕಾಲ್ ಇಟ್ ಬಂದಿರಿ? ಆ ಪ್ರಸಂಗ ಬಂದಿಲ್ರಿ. ಮಂಜಾಳ ಸ್ವಾಮಿಯಾರನ್ರಿ? ಹೌದ್ರಿ. ಓ ಏನಿದು ಮಂಜಯ್ಯ ಅಂತ ಮಾಡ್ಕೋಬೇಕಲ್ರಿ ನೀವು, ಮಂಜುನಾಥ್ ಮಾಡ್ಕೊಂಡ್ರಿ. ಹೆಸರು ಬಂಗಾರ ಮಠ ಅಂತ ಇಡ್ಬೇಕಿಲ್ಲವ? ಐತ್ರಿ, ಇಟ್ಕೊಂಡಿಲ್ರಿ ಅಷ್ಟ. ಬಂಗಾರ ಮಠ ಐತಿಲ್ರಿ ಅದ? ಬಂಗಾರ ಅಲ್ಲ, ನಾವ್ ಗುಡಿ ಕಟ್ಸಿರಿ, ಅದಲ್ಲಿ ಅದ್ರಾಗ ಐತ್ರಿ. ಅಲ್ಲಲ್ಲ ಇರ್ಲಿ. ಯೂಶುವಲಿ ಈಗ ನೋಡ್ರಿ, ಹಿರೇಮಠ, ಚಿಕ್ಕ ಮಠ, ಆ ಮಠ, ಈ ಮಠ, ನಡುವಿನ ಮಠ, ಚಿಕ್ಕ ಮಠ, ಸಾಲಿ ಮಠ, ನಡುವಿನ ಮಠ, ಪೂರ್ಣ ಮಠ, ಪುರಾಣಿ ಮಠ ಅಂತ ಹಿಂಗೆಲ್ಲ ಅದಾವ. ನೀವು ಬಂಗಾರ ಮಠ ಅಂತ ಇಟ್ಕೋರಿ. ಮಠ ಇತ್ತಂದ್ರೆ ಏನ್ ಮಾಡ್ತಾರ ಅಂತ ಗೊತ್ತಾರ. ಹಂಗ ಬಂಗಾರ ಮಠ ಮಾಡ್ಕೋಬೇಕಿಲ್ಲ ಅಂದೆ ನಾನು. ಇಲ್ಲಿ ಉತ್ತರ ಕರ್ನಾಟಕದ ಜಾಸ್ತಿ ರೀ ಮಠಗಳು. ಅದು ಒಟ್ಟ ಬಂಗಾರ ಮಠ ಅಂದ್ರ ಸ್ವಾಮಿಗಳು, ನೀವು ಬಂಗಾರ ಸ್ವಾಮಿಗಳು ಅಂತ ತಿಳ್ಕೊಲ್ಲ, ನೀವು ಲಿಂಗಾಯತರ ಅಂತ ತಿಳ್ಕೊತಾರ. ಹೌದಲ್ರಿ ಸರ್? ಹೌದೌದ್ರಿ. ಹಂಗ ವಾಡಿಕೆ ಐತಿ ಮಾತ್ರ, ನಾ ಏನು ಇಲ್ಲ ಅನ್ನಂಗಿಲ್ಲ. ಬಟ್ ಈ ಮಠ ಬಂದ್ರ ಕರೆಕ್ಟ್ ಅದ. ಮಠ ಬಂದ್ರ ಕರೆಕ್ಟ್. ಮಠ ಬರ್ಲಿಲ್ಲ ಅಂದ್ರ ಮತ್ ಇನ್ನೊಂದ್ ಏನೋ ಹೇಳ್ತಾರ ನಿಂದ್ರಿ, ಅವ್ರು ಏನೋ ಅಂತಾರ ನಿಂದ್ರಿ. ಇವ್ರು ಪತ್ರಿ ಹೇಳ್ತಾರಲ್ಲ, ಅವ್ರಿಗೆ ಏನಂತೀರಿ ನೀವು? ಹೂಗಾರು. ಹೂಗಾರಲ್ಲ, ಇನ್ನೊಂದ್ ಐತಿ ನೋಡ್ರಿ, ಸಂಬಾಳದಾರ. ಅಲ್ರಿ ಸರ, ಸಂಬಾಳ ಮಠಪತಿ ಮಠ ಬರಂಗಿಲ್ಲ ಅವ್ರಿಗೆ, ಮಠ ಬರಂಗಿಲ್ಲ. ಸಂಬಾಳ ಶೀಲವಂತರು ಅಲ್ರಿ, ಶೀಲವಂತರ ಪಂಚಮ ಅಂದ್ರೆ ಅದು ಹೇಳ್ತೇನೆ. ಹಿರೇಮಠ ಬರಂಗಿಲ್ಲ. ಹಿರೇಮಠದ್ದು ಸ್ವಾಮಿಗಳು ಅನ್ನರಿ. ಮಠಪತಿ ಸಂಬಾಳ, ಪತ್ರಿ ಕೊಡವ, ಹೂ ಕೊಡವ, ಹಿಂಗಂತಾರ್ರಿ. ಅವ್ರಿಗೆ ಇನ್ನೂ ಒಂದ್ ಐತಿ, ಪತ್ರಿ ಮಠ ಅಂತಾರ. ಇದು ಪತ್ರಿ ಮಠ ಹೂ ಅವ್ರ ಸಂಬಾಳ ಎಲ್ಲ ಸಂಬಾಳ ಮಠ ಅಂತ ಮಾಡ್ಕೊಂಡ್ರ ಅವ್ರಿಗೆ. ಹೂಗಾರ ಮಠ ಅಂತಾರ ನೋಡ್ರಿಪ್ಪ. ಇಲ್ರಿ ಹೂಗಾರ ಅಂತಾರ, ಮಠ ಅನ್ನಂಗಿಲ್ಲ. ಮತ್ತ ಹೂಗಾರ ಅಂತಾರ. ಅವ್ರು ಒಂದ್ ಸ್ವಲ್ಪ ಅದ್ರಾಗ ಏನಾರ ಕಡಿಮೆ ಕಾಣ್ತೈತೆ. ಯಾಕ್ರಿ ಸ್ವಾಮಿಯರ? ಅಲ್ಲ, ಹಿರೇಮಠದ ಕೈಕಾಲ ಹಿರೇಮಠದ ಕೆಳಗೆ ಬರ್ತಕ್ಕಂಥ ಆ ಊರಿನ ಸಂಪ್ರದಾಯ ಇರದ, ಆ ಊರಿ ಅಷ್ಟ ಸೀಮಿತ. ಹಿರೇಮಠದ ಕೈಗಾಲಿಗೆ ಇರ್ಬೇಕು ಅಂತ ಒಂದು ವ್ಯವಸ್ಥೆ ಐತ್ರ ಮೊದಲಿಂದ. ಅದೇ ಈಗ ಏನ್ ಮಾಡ್ಯಾರ, ಎಲ್ಲಾರು ಮನೆಯೊಳಗೆ ಬಿಟ್ಟಾವ್ರ. ಹಿರೇಮಠದ ಇಕ್ವಲ್ ಎಲ್ಲಾರು ಮಾಡ್ತಾರ. ಯಾರು ಗದ್ದಿ ಮ್ಯಾಗ ಕುಂಡಿರ್ತಾರ್ರಿ ಅವ್ರೊಂದ್ ಮಠ ಬೇರೆ ರೀ. ಗದ್ದಿ ಮೇಲೆ ಯಾರು ಕುಂಡುದಲ್ಲ ಅವ್ರಿಗೆಲ್ಲ ಚಿಕ್ಕ ಮಠ ಅಂತಾರ. ಅದೇ ಅಲ್ಲ, ಅವ್ರ ಪಂಚಪೀಠಕ್ ಸಂಬಂಧ ಇರ್ಬೇಕ್ರಿ. ಅಯ್ಯ ಅಂತ ಇಡ್ತಾರ್ರಿ. ಇಲ್ಲ ಅಂದ್ರ ದೇವೇಂದ್ರ ಅಯ್ಯರು ಸ್ವಾಮಿಯಾರು, ದಿವ್ಯಾನಂದರು ಸ್ವಾಮಿಯಾರು, ಮಂಜಯ್ಯನವರು ಸ್ವಾಮಿಯಾರು, ದುಂಡಯ್ಯನವರು ಸ್ವಾಮಿಯಾರು, ಬಹಳ ಮಂದಿ ಸ್ವಾಮಿಗಳು ಅದಾರ ಬಿಡ್ರಿ. ನಮ್ಮ ಅಪ್ಪರ ನಮ್ ಕಡೆ ಅಯ್ಯ ಅಂತ ಇಡ್ತಾರ್ರಿ. ನಮ್ಮ ತಾತನವ್ರ ಹೆಸರು ಸಿದ್ದಯ್ಯ ರೀ, ನಮ್ಮ ಅಪ್ಪನ ಹೆಸರು ಮರಸಿದ್ದಯ್ಯ ರೀ. ಅಯ್ಯ ಅಂತ ಅಯ್ಯ ಅಂತ ಬಂದ್ರ ಐನಾರ್ ಅಂತ ಅಂತೀವ್ ನಾವು. ನೀವು ಮಂಜಯ್ಯ ಅಂತ ಮಾಡ್ಕೋಬೇಕು, ಮಂಜುನಾಥ್ ಮಾಡ್ಕೊಳ್ತಿಲ್ಲ. ಮಂಜುನಾಥ ಬಂಗಾರ ಮಠ ಅನ್ಬೇಕು, ಇಲ್ಲ ಮಂಜಯ್ಯ ಅನ್ಬೇಕು. ಮಂಜುನಾಥ ಅಯ್ಯರ ಅನ್ರಿ, ಮಂಜುನಾಥಯ್ಯ ಬಂಗಾರ ಮಠ ಅಂದ್ರ ಬರೋಬ್ಬರಿ ಗೊತ್ತಾಗತ್ ನೋಡ್ರಿ ನಿಮ್ದ. ಇವ್ರ ಪಕ್ಕ ಸ್ವಾಮಿಗಳದಾರ ಅಂತೇಳಿ ಬಿಡಿದ್ರ ಬೇಡ, ಅದು ರೆಕಾರ್ಡ್ ಇರ್ಲಿ. ಆಪತ್ ಧರ್ಮ ಹೇಳಕ್ ಹೊಂಟಿದ್ದೆ. ಆಪತ್ ಧರ್ಮಗಳ ಅಂತ ಹಿಂಗದಾವ, ಅದನ್ನ ಹೇಳಾಗತ್ತಾರ ಅವ್ರು. ಇಫ್ ಯು ಡೋಂಟ್ ನೋ ಹೌ ಟು ಸಿ ದ ಪಂಚಾಂಗಮ್ ಅಂಡ್ ಯು ವಾಂಟ್ ಟು ಡೂ ಸಮ್ ಆಕ್ಟಿವಿಟಿ, ಇಫ್ ಯು ವಾಂಟ್ ಟು ವೆಂಚರ್, ಚಾಂಟ್ ದಿಸ್ ಶ್ಲೋಕ, ಸರೆಂಡರ್ ಟು ಭಗವಾನ್ ಅಂಡ್ ಗೋ ಆನ್. ಭಗವಂತಗೆ ನೀವು ನೋಡಪ್ಪ, ಭಗವಂತ ನನ್ನ ಕಡೆ ಏನೂ ಇಲ್ಲಪ್ಪ, ಇಂಥ ಪರಿಸ್ಥಿತಿ ಬಂದದ, ನನ್ನ ಕಡೆ ಏನೂ ಇಲ್ಲ,
ಅವಾಗ ನೀವೇನ್ ಮಾಡ್ರಿ, ಈ ಮಂತ್ರ ಅನ್ರಿ, ಯಾವ್ದ ತಿಥಿ ಇದ್ರು ಶುಭ ತಿಥಿ ಶುಭ ಯೋಗ ಅಂದ್ ಬಿಡ್ತಾರ ನೋಡ್ರಿ, ಶುಭ ತಿಥಿ ಶುಭ ಯೋಗ. But Swamiji, we don't know the shloka. Okay, if you don't know the shloka, remember the general principle, any time is auspicious. ಶ್ಲೋಕನೂ ಅನ್ನಕ್ ಬರಂಗಿಲ್ಲ, ಬಿಡ್ರಿ ಶ್ಲೋಕನಾಗ ಮನಸ್ಸು ಮಾಡ್ರಿ. ಒಳ್ಳೆ ಒಳ್ಳೆ ಯೋಗ, ಒಳ್ಳೆ ಕಾರಣದಲ್ಲಿ ಈ ಪೂಜೆಯನ್ನ ಪ್ರಾರಂಭ ಮಾಡೀನಿ, ಭಗವಂತ ನಿನ್ನ ಕೂಡೈತಪ್ಪ ಅಂತ ತಿಳ್ಕೊಂಡು ನಿನ್ನ ಅನುಗ್ರಹವನ್ನ ಬಯಸ್ತೇನೆ ಅಂತ ತಿಳ್ಕೊಂಡು ಕಳಕಳಿಯಿಂದ ದೇವರ ಪ್ರಾರ್ಥನೆ ಮಾಡ್ರಿ, ಮುಗಿಸಿ ಬಿಡ್ರಿ ಅಂತಾರ. ಸಿದ್ದರಾಮಯ್ಯ ಅಂತಾರಲ್ಲ, ಅವ್ರ ಹಿರಿಯರನ್ರಿ? ಯಾರ್ರಿ? ಸಿದ್ದರಾಮಯ್ಯ ಮಂತ್ರಿ ಗುರುಗಳ್ರಿ, ಕುರುಬರಾಗ ಗುರುಗಳವ್ರು. ಅವನಿಗೆ ಇಡ್ಲಿ ಕೋಳಿ ಸಾರು ಬೇಕ್ರಿ. ಮೋಕ್ಷಗುಂಡ ವಿಶ್ವೇಶ್ವರಯ್ಯ ಅಂತಾರ, ವಿಶ್ವೇಶ್ವರಯ್ಯ ಅವರು ಏನಾರಲ್ಲ, ಅವರು ಬ್ರಾಹ್ಮಣರು. ಮೋಕ್ಷ ಗುಂಡಂ ಐತಲ್ಲ, ಮೋಕ್ಷ ಗುಂಡಂ ಮಠ ಇಲ್ಲಲ್ಲ ಮುಂದೆ ಹೇಳ್ಬಿಟ್ಟು. ಈ ಕಡೆ ಭಾಗದಾಗ ಹೊಂತೈತೆ, ಆ ಕಡೆ ಭಾಗದಾಗ ಹೊಂದುದು ಗೌಡ್ರ ಏನೋ ತಂದ್ರ ಮತ್ತಿದ್ದು ಸಮಸ್ಯೆ. ಹಳ್ಳಿಯೊಳಗ ಈ ಕಡೆ ಎಲ್ಲ ನೌಕರಿ ಮಾಡೇವಲ್ರಿ ನಾವು, ಎಲ್ಲಾ ಹಂಗ ಅದಾವ ಅಡ್ಡ ಹೆಸರು, ಅಯ್ಯ ಅಯ್ಯ ಅಂತ ಬರ್ತದ ವಿಶೇಷವಾಗಿ. ಆಮ್ಯಾಗ ಆ ಮಠ ಮಠ ಅಂತ ಬರ್ತದ. ಆಮ್ಯಾಗ ಅದ್ರಾಗನ ಈ ಪತ್ರಿ ಕೊಡೋರ್ಗೆ ಸ್ವಲ್ಪ ಕಡಿಮೆ ಅಂತ ಕನ್ಸಿಡರ್ ಮಾಡ್ತಾರ ಅವರು. ಕೊಡಗಿನ ಕಡೆಗೆ ಹೆಚ್ಚಾಗಿ ಬರೀ ಅಯ್ಯ ಅನ್ನೋದು ಬಾಡ್ರಿ ಎಲ್ಲರಿಗೂ. ಅವ್ರ ಎಲ್ಲಾರು ಅಯ್ಯ ಅಂತಾರ್ರಿ, ಇವನ್ ಹರಿಜನ್ರು ಅಯ್ಯ ಅಂತಾರ್ರಿ. ಖರೆ ಅಂದ್ರ ಅಯ್ಯ ಅಂತಂದ್ರಿ ಭಗವಂತಗ ನಾವು ಅಯ್ಯ ಅಂತೇವ್ರಿ. ಅಯ್ಯ ಅಂದ್ರ ಅಪ್ಪ ಅಂತಾರ ಅವ್ರು. ಅಯ್ಯ ಅಂತಂದ್ರ ಅದು ಗೌರವ ಸೂಚಕ ಪದ. ಅದೇ ರೀ, ಏನ್ರಿ? ಆ ಕಡೆ ಅಪ್ಪ ಅನ್ನೋದು, ಈ ಕಡೆ ಅಯ್ಯ ಅಂತಾರ ಅಷ್ಟೇ. ಅಯ್ಯ ನೀ ನನಗೆ ಶ್ರೀ ಗುರು ಒಪ್ಪೊಡೆ, ನಾ ನಿನಗೆ ಶಿಷ್ಯನೊಪ್ಪೊಡೆ, ಎನ್ನ ಕಾಯದ ಕರ್ಮವ ಕಳೆದು ಎನ್ನ ಪ್ರಾಣದ ಧರ್ಮವ ನಿಲ್ಲಿಸಿ, ನೀನೆನ್ನ ಕಾಯದಲಡಗಿ ನೀನೆನ್ನ ಪ್ರಾಣದಲಡಗಿ, ನೀ ಎನ್ನ ಕರಸ್ಥಳಕ್ಕೆ ಬಂದು ಕಾರುಣ್ಯಮ ಮಾಡ ಮಹೇಶ್ವರ ಅಂತಾರ ಅಲ್ಲ ಪ್ರಭುಗಳು ಅಂತಾರ. ಅಯ್ಯ ಅಂತ ಶಬ್ದವನ್ನ ಭಗವಂತಗೆ ಉಪಯೋಗ ಮಾಡ್ತಾರ. If you don't know the shloka, remember the general principle. Any time is auspicious because Bhagavan alone is in the form of Kala Tattvam. What is the Pramanam? ಅಲ್ರಿ, ಭಗವಂತನ ಕಾಲತತ್ವ ಅನ್ನಕ ಪ್ರಮಾಣ ಕೇಳ್ತಾನ ನೋಡ್ರಿ ಅವ ಶಿಷ್ಯ. ಮಂತ್ರ ಗೊತ್ತಿಲ್ಲ ಅಂದ್ರೂ ಬೇಡಪ್ಪ ಮಾಡ ಅಂತ ಹೇಳಿದ್ರ ಆಯ್ತು ಅಲ್ಲಿಲ್ಲ ಅವ. ಪ್ರಮಾಣ ಏನ್ರ ಐತೇನ್ರಿ ನೀವ್ ಹೇಳಾಕತ್ತದ, ಏನ್ ನೀವ ಕಪೋಲ ಕಲ್ಪನೆ ಮಾಡಿ ಹೇಳಾಕತ್ತೀರಿ ಅಂದ್ರೆ ಪ್ರಮಾಣ ಕೇಳ್ತಾನ. ಲುಕ್ ಅಟ್ ದ ಮಂತ್ರ. ಈಗ ಮಂತ್ರ ನೋಡ್ರಿ, ಇಲ್ಲೇ ಪ್ರಮಾಣ, ಇದೇ ಪ್ರಮಾಣ. ಯಾವ ಮಂತ್ರ ಈಗೇನ್ ಬಂದೈತಲ್ಲ ಇದೇ ಮಂತ್ರವನ್ನ ನೋಡ್ರಿ. ಎಲ್ಲಿ ಗೊತ್ತಪ್ಪ ಅವನು? ಮಾಸೋ ವೈ ಪ್ರಜಾಪತಿ. ಇಲ್ಲೇ ನೋಡ್ರಿ, ಮಾಸೋ ವೈ ಪ್ರಜಾಪತಿ. ಪ್ರಜಾಪತಿ ಅಂದ್ರ ಮಾಸವೇ ಪ್ರಜಾಪತಿ. ಇದು ದೇವೇಂದ್ರ ನೆನಪಾದ್ರು. ಏನಾತ್ರಿ? ಮಾಸೋ ವೈ ಪ್ರಜಾಪತಿ. ಪ್ರಮಾಣ ಬೇಕಾ? ತಗೊಳ್ರಿ, ಪ್ರಮಾಣ ಇಲ್ಲೇ ಇತ್ತು. ಮಾಸವೇ ಪ್ರಜಾಪತಿ. ಅಂಡ್ ದಿಸ್ ಕೃಷ್ಣ ಪಕ್ಷ ಏವ ರೈ. ಇಲ್ಲೇ ನೋಡ್ರಿ, ಕೃಷ್ಣ ಪಕ್ಷ ಏವ ರೈ. ರೈ ಅಂದ್ರೆ ಯಾವುದು? ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಯಾವುದು? ಶುಕ್ಲ ಪಕ್ಷ ಪ್ರಾಣ. ಇಲ್ಲೇ ಐತಿ ನೋಡ್ರಿ, ಶ್ಲೋಕದಾಗ ಐತಿ. ಪ್ರಮಾಣ ಕೇಳ್ತೀರಿ, ಪ್ರಮಾಣ ಇಲ್ಲೇ ಐತಿ. ದಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ರವಿ ಅಂಡ್ ಪ್ರಾಣ. ಈ ಮಾಸ ರೈ ಮತ್ತು ಪ್ರಾಣಗ ಜೋಡಿಸಲಾಗಿದೆ, ಮಿಥುನ ಅಲ್ಲ, ಅದು ಕೂಡೇ ಇರುವುದು. ಅಂಡ್ ಜನರಲಿ ಅಕಾರ್ಡಿಂಗ್ ಟು Vedic culture, bright portent is considered to be good for all auspicious activities. ಶುಕ್ಲ ಪಕ್ಷದಾಗ ಶುಭ ಕಾರ್ಯಗಳನ್ನು ಮಾಡಬೇಕು. ಲಗ್ನ, ಮುಂಜಿವಿ, ಮನಿ ಪಾಯ, ಏನೇ ಕೆಲಸ ಮಾಡ್ಬೇಕಾದ್ರೆ ಶುಕ್ಲ ಪಕ್ಷದಾಗ ಮಾಡಿದ್ರೆ ಚಲೋ ಅನ್ನುವಂತಹದ್ದು ಒಂದು ವಿಚಾರ. ನಿಜವಾಗಿ ಎಲ್ಲ ಸಮಯ, ಎಲ್ಲ ತಿಥಿ, ಎಲ್ಲ ಕಾಲ, ಎಲ್ಲ ಯೋಗ ಭಗವಂತನ ಸ್ವರೂಪ ಐತಿ ಏನ್ರಿ. ಈ ಕೆಲವು ಮಂದಿ ರಾಗದ್ವೇಷ ಇಟ್ಕೊಂಡು ಮಾಡೋರು ಇರ್ತಾರಲ್ಲ, ಅವ್ರಿಗೆ ಹೇಳುದಿದು ಏನ್ರಿ, ಶುಕ್ಲ ಪಕ್ಷ ಶ್ರೇಷ್ಠ, ಅದಕ್ಕೆ ಶುಕ್ಲ ಪಕ್ಷದಾಗ ಮಾಡ್ರಿ. ಈಗೇನು ಯಾವ ಪಕ್ಷ ನೋಡಂಗಿಲ್ಲ, ಕಲ್ಯಾಣ ಮಂಟಪ ಯಾವಾಗ ಖಾಲಿ ಐತಿ ಅದ ಶುಕ್ಲ ಪಕ್ಷ. ಅಮಾಸೆ ದಿವಸ ಲಗ್ನ ಮಾಡಕತ್ತಾರ, ಆಷಾಢದಾಗೂ ಲಗ್ನ ಮಾಡಕತ್ತಾರ. ಸ್ವಲ್ಪ ಒಂದ್ 2 ನಿಮಿಷ ರೀ.
ಹೇಳ್ರಿ. ಅನ್- ನಮ್ಮ ಊರ ಹತ್ರ 150 ವರ್ಷದ ಮಾನೆ ಇದ್ದರಿ. ಅವನ್ ಬಂದೂಕ್ ಲೈಸೆನ್ಸ್ ಐತ್ರಿ 100 ವರ್ಷದಿಂದ ಬ್ರಿಟಿಷರ್ ಕಾಲದಾಗ. ಹ್ಞೂನ್ರಿ. ಅವ- ಅವ MLA ಒಬ್ಬ ಅಲ್ಲಿ ನಾಗನಗೌಡ ಅಂತೇಳಿ ಬಹಳ ಭಕ್ತ ಅವರಿಗೆ. ಅವನ ಮಗಳದ ನಿಶ್ಚಯ ಆಯ್ತ್ರಿ. ಅವ್ರು ಹೇಳಿದ್ರು, ಯಾವ ಮುಹೂರ್ತ ನೀವೇ ಹೇಳ್ರಿ ಸ್ವಾಮಿಗಳೇ, ನೀವು ಹೇಳಿದ್ರೆ ನಾವು ಅದೇ ಮುಹೂರ್ತಕ್ಕೆ ಮಾಡ್ತೀವಿ ಅಂತಂದ್ರೆ, ಹಂಗ ಹೇಳ್ತೀನಿ ಬರ್ಕೋ, ಮಂಗಳವಾರ ಅಮಾಸಿ ರಾವು ಕಾಲ ಮಾಡಕ್ ನೋಡು ಅಂತ ಅಂದ್ರಿ. ಅಯ್ಯೋ ರಾಮ. ಅವ ಬೈಬಿದ್ದ ಅವ್ರು ಇವ್ರಿಗೆ ನಾನ್ ಮಾಡೋದಲ್ಲ ಬೈಬಿಡಿಸ್ತಿದ್ರಿ. ಅವ್ನ್ ಬೇರೆ ಮುಹೂರ್ತದ ಮಾಡದ. ಆ ಹಳೇನ ಲಘು ತೀರ ಹೋಗ್ಬಿಟ್ರಿ 6 ವರ್ಷದ. ಅಂದ್ರೆ ಮುಹೂರ್ತ ಬದಲಿ ಮಾಡಿದ್ರ ಅದ ಮುಹೂರ್ತಕ್ಕೆ ಮಾಡಿದ್ರಿ? ಇಲ್ಲ, ಬೇರೆ ಮುಹೂರ್ತ ಮಾಡಿದ್ರಿ. ಆ ಹಂಗ ನೀವನ್ನೂ ಮಾತಿನ ಅರ್ಥ ಅವ್ರ ಮಾತಿನ ಧಿಕ್ಕರಿಸಿದಕ್ಕೆ ಇವಂಗ ಫಲ ವಿರುದ್ಧ ಫಲ ಬಂತು ಅಂತ ನೀವ್ ಅನ್ನೋದು. ಅಲ್ಲ, ನೀವ್ ಹೇಳೋ ಕಂಟೆಸ್ಟಿಗೆ ಯಾವ ಮುಹೂರ್ತ ನೋಡಂಗಿಲ್ಲ, ಕಲ್ಯಾಣ ಮಂಟಪ ಸಿಕ್ಕಾಗ ಮುಹೂರ್ತ ಅಂದ್ರಲ್ಲ ಅದಕ್ಕಂದೆ. ಇಲ್ಲ, ಹಂಗ ಮಾಡಕತ್ತಾರೆ ಸರ್. ಈಗ ಕೆಲವು ಮಂದಿ ಕಲ್ಯಾಣ ಮಂಟಪ ಇಲ್ಲಿ ಸಿಟಿಯಾಗ ಭಾಳ ಪ್ರಾಬ್ಲಮ್ ಅದ. ನಿಮ್ಗೆ ಅಲ್ಲೆಲ್ಲ ನಿಮ್ಗೆ ಹೆಂಗ್ ಗೊತ್ತಿಲ್ಲ. ಇಲ್ಲಿ ಹುಬ್ಬಳ್ಳಿಯಾಗ್ರಿ, ಇಲ್ಲಿ ಧಾರವಾಡದಾಗ ಮಾಡಿದ್ರ ಸಿಗ್ತಾವ್ರಿ ನಿಮ್ಗೆ. ಇನ್ನೊಂದು ತಿಂಗಳು ಒಪ್ಪತ್ತ ಟೈಮ್ ಅಂದ್ರೆ ಸಿಗ್ತಾವ. ಇಲ್ಲಿ ಹುಬ್ಬಳ್ಳಿಯಾಗ ಮಾತ್ರ 6 ತಿಂಗಳ ಮೊದಲು ನಿಮ್ ಕಲ್ಯಾಣ ಮಂಟಪ ಬುಕ್ ಮಾಡ್ಬೇಕು. ಹುಬ್ಬಳ್ಳಿ ಹೋಗಿ ಪ್ರಾಬ್ಲಮ್ ಆಗ್ತಿಲ್ಲ. ಆಮೇಲೆ ಬ್ರಾಹ್ಮಣರು ಏನ್ ಮಾಡ್ತಾರ ಸರ್ ಅಂತ ಅಂದ್ರ, ಆ ಮುಹೂರ್ತಕ್ಕೆ ಆ ಪೂಜೆ, ಆ ಗ್ರಹ ಪೂಜೆ, ನಕ್ಷತ್ರ ಪೂಜೆ ಮಾಡಕ್ ಬರ್ತತೆ ಅಂತ ಅವ್ರು ಪರ್ಮಿಷನ್ ಕೊಟ್ಬಿಡ್ತಾರ. ಅದೇ ಅವ್ರದ್ದು ಹೊಟ್ಟೆ ತುಂಬಬೇಕಲ್ರಿ. ಅವ್ರಿಗೆ 365 ದಿನ ದುಡಿಮ್ ಬೇಕಲ್ಲ. ಅದಕ್ಕೆ ಮಾಡ್ತಾರ. ಎಷ್ಟ್ ಮುಹೂರ್ತ ನೋಡ್ರಿ, ಏನ್ ಪೂಜಾ ನೋಡ್ಲಿ, ಏನ್ ಮಾಡಿದ್ರುನು ಎಲ್ಲಾ ಪೂಜೆ ಮಾಡಿ ಲಗ್ನ ಆದ್ರೂನು 36 ಗುಣ ಕುಡಿಸಿದ್ರು ಜಂಗ್ ಪಂಗ್ ಇರುದೇ ಸರ್. ಒಂದರೆ ಸರಿ ನಡೆದದ್ದು. ಅಲ್ಲ, ರಾಮನ್ ಮದುವೆನೇ ಫೇಲ್ ಆಯ್ತಂತ. ಅದ್ರಲ್ಲಿ ಏನದರಿ, ನಾವ್ ಏನ್ ಮಾಡ್ತೇವ ಅಂದ್ರಿ, ಈಗ ಸ್ಟೇಷನ್ದಾಗ ಗಾಡಿ 2 ಗಾಡಿ ನಿಂತಾವ. ಅದ್ರಾಗ ನಮ್ ಬಾಜು ಗಾಡಿ ಚಾಲನೆ ಆತಂದ್ರ ನಾವ ಹೊಂಟೆ ಮನಸ್ಸತ್ತಿಲ್ರಿ. ಬಾಜು ಗಾಡಿ ಹೊಂಟಿರ್ತೈತಿ, ನಾವ ಹೊಂಟಿವಿ, ನಮ್ ಗಾಡಿನ ಬಿಡುತ್ತ ಅನಸ್ತೈತಲ್ಲ. ಹಂಗ ನಾವ್ ಏನ್ ಮಾಡ್ತೀವಿ ಅಂದ್ರ, ನಮ್ಮಲ್ಲಿ ಇದ್ದಂತ ದೋಷವನ್ನ ಹೋಗಿ ಆ ಕಾಲದ ಮೇಲೆ ಹಾಕ್ತಿವಿ. ನಾವು ಮಾಡಿದ ಕರ್ಮ ನಮ್ಗೆ ಬೆನ್ನ ಹತ್ತಿರ್ತೈತಿ, ಯಾರೇನ್ ಮಾಡಕ್ ಬರಂಗಿಲ್ಲ ಅಂತ. ಅದನ್ನ ನಾವ್ ಒಯ್ದು ಆ ಸಮಯದಾಗ ಆತು, ರಾಮಗ್ ಹಂಗಾತು, ಎಲ್ಲರೂ ಪ್ರಾರಬ್ಧ ಏನ್ ಇರ್ತೈತಿ ಆ ಪ್ರಾರಬ್ಧದಾಗ ಅಲ್ಲ, ಅದ್ರ ಪ್ರಕಾರ ಅಂತೂ ಆಗೋದು, ಪ್ರಾರಬ್ಧ ಪ್ರಕಾರ ಅಂತೂ ಆಗೋದರಿ. ಆದ್ರೂ ಒಂದ್ ಚಲೋ ಕೆಟ್ಟ ಅನ್ನೋದೊಂದ್ ವ್ಯವಸ್ಥೆ ಐತಿಲ್ಲ, ವ್ಯವಸ್ಥೆ ತಕ್ಕ ಹೋಗ್ಬೇಕಾಗತ್ ಸಮಾಜದಾಗ. ಯಾವ್ದು ಚಲೋ ಇಲ್ಲ ಸ್ವಾಮ್ಯಾರ, ಯಾವ್ದು ಕೆಟ್ಟಿಲ್ಲ. ನಮ್ ಮನಸ್ಸು ಏನಂತದ, ತನಗ್ ಬೇಕಾಗಿದ್ದು ಚಲೋ ಅಂತೈತಿ, ಬೇಡಾಗಿದ್ದು ಕೆಟ್ಟ ಅಂತೈತಿ. ಅದು ಸರಿ ರೀ. ಆದ್ರ ಒಂದ್ ಏನ್ರ ವ್ಯವಸ್ಥೆ ಮಾಡುವಾಗ್ರಿ, ಇಂಥದ್ರಾಗ ಯಾಕೆ ಇಟ್ರು ಅವ್ ಅಷ್ಟ್ ತಿಳಿದಿಲ್ಲೇನ, ಮಂಗಳಾರ ಮೊದ್ಲು ಮಾಡಬಾರ್ದು, ಆಯ್ತಾರ ಆಗ ಮಾಡಬಾರ್ದು, ಒಂದಷ್ಟು ಏನ್ ನೇಮ್ ಅದಾವಲ್ರಿ, ಒಂದಷ್ಟು ಹಿರಿಯರು ಅವ್ನ ಫಾಲೋ ಮಾಡ್ಬೇಕಾಗ್ತದ್ರಿ ಸಮಾಜದಾಗ. ಒಬ್ಬೊಬ್ರು ಸಲ ಮನಿ ಓಪನಿಂಗ್ ಕರೆದಿರ್ತಾರಲ್ರಿ, ಮನಿ ಓಪನಿಂಗ್ ಬಂದಾಕ ಬಂದ್ ಉಂಡ್ ಹೋಗಿ ಬಹಳ ಕಷ್ಟ ಆಯ್ತಪ್ಪ, ಚಲೋ ಕಟ್ಟಿದ್ವಿ, ಚಂದ ಆಯ್ತು, ಒಳ್ಳೇದಾಗ್ಲತ್ ಹಿಂಗಂತ ಅನ್ನೋರಂತರೂ ದಿಕ್ಕಿಲ್ರಿ. ಬಂದು ಈ ಕಿಟಕಿ ಕಡೆ ಇರಬಾರ್ದಾಗಿತ್ರಿ, ಇದು ಆ ದಿಕ್ಕಿಗೆ ಇರಬೇಕಾಗಿತ್ತು, ನಿಮ್ಗ್ ಕಾಡ್ತದ ಇದು, ಹಿಂಗೆಲ್ಲಾ ಹೇಳ್ತಾರ ಮಂದಿ. ಅದಕ್ಕೆಲ್ಲ ಏನ್ ಮಾಡೋದು, ಕಾಡುದು ಕಿಡಿಕಿ ಅಲ್ಲೋ, ನೀ ಬದ್ಲಾಗು, ಕಿಟಕಿಯನ್ನ ಬದ್ಲಿ ಮಾಡ್ತೇಳಿ ಅಥವಾ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನದಾಗ ಹೇಳಿದ್ರವ್ರಿ. ಅದ ನಮ್ ಕರ್ಮ. ನಾವು ನೀವ್ ಹೇಳದಿದ್ರಲ್ಲ ಪ್ರಾರಬ್ಧ ಕರ್ಮ ಸರ್, ಆ ತೇರಿ ಮೇಲೆ ಹೋಗುದು ಅಟ್ಟರಿ. ಅದ ಈ ದಿಕ್ಕು ದೇಶ, ಆ ಬಾಗಲ ಆ ದಿಕ್ಕು, ಈ ಬಾಗಲ ಈ ಕಡೆ ದಿಕ್ಕು, ಇವೆಲ್ಲ ಏನದ ನಮ್ಮ ಕರ್ಮ ರೀ. ನಾವು ಪುಣ್ಯ ಮಾಡಿದ್ವಿ ಅಂದ್ರ ನಮಗ್ ಸುಖ ಬರ್ತತಿ, ಪಾಪ ಮಾಡಿದ್ವಿ ಅಂದ್ರ ದುಃಖ ಬರ್ತದ. ದುಃಖ ಬಂತಂದ್ರ ನಮ್ಮೆ ಹಾಕೋದಿಲ್ಲ, ನಾವು ಮಾಡೇವ್ ಅನ್ನಂಗಿಲ್ಲ. ಅದು ಕಾಲ ಮಾಡತ್ ನೋಡು, ಪಂಚಾಂಗ ಮಾಡತ್ ನೋಡು, ಆ ಮನಿ ಮಾಡತ್ ನೋಡು. ಆ ಮನಿ ಒಳಗೆ ಹೋದ್ವಿ ನಾವು ಬಾಡ್ಗಿ, ನಾವು ಆ ಮನಿ ದೇವ್ರ ಮೇಲೆ ಹಾಕೋದ್ರಿ ಅದನ್ನ, ಅದ್ರ ಮೇಲೆ ಹಾಕೋದು. ಅಲ್ಲ ದೇವ್ರ ಮೇಲೆ ಹಾಕ್ಬಿಡುದ್ರಿ, ದೇವ್ರ ಮ್ಯಾಗ ಹಾಕೋದು. ಪಂಚಾಂಗ ಹೇಳೋ ಸರ್, ಸಾಯ್ತಾನ ಪಂಚಾಂಗ ಹೇಳಿ ಯಾಕೆ ಸಾಯ್ತಾನ, ಮತ್ತ ಅವಂಗೆಲ್ಲ ಗೊತ್ತಿತ್ತು. ಒಬ್ಬ ರಾಷ್ಟ್ರಪತಿ ಚಲೋ ಪೋಸ್ಟ್ ಯಾವ್ದಾರ ಮಾಡ್ಕೊಂಡು ಇರ್ಬೇಕಾಗಿತ್ತು. ಅವ್ಗಾಗಿಲ್ಲ ಅದು. ದುಂಡಯ್ಯನವ್ರು ಬಹಳ ಪಂಚಾಂಗ ಹೇಳ್ತಾರ ಸರ್. ದುಂಡಯ್ಯನವ್ರು ಪಂಚಾಂಗ ಹೇಳ್ತಾರ್ರಿ. ಈಗ ಅವ್ರ ಪಂಚಾಂಗಕ್ಕೆ ನಾವು ವಿರೋಧ ಪಂಚಾಂಗ ಹೇಳಾಗತ್ತೀವಲ್ಲ ಇಲ್ಲಿ ಅಪ್ಪವ್ರು. ನಾವ್ ವಿರೋಧ ಪಂಚಾಂಗ ಹೋಗ್ತೇವ್ರಿ.
ಏನ್ ತಲೆ ಕೆಡಿಸ್ಕೋಬೇಡ್ರಿ ಅಂತ. ಈಗ ಏನ್ ಇಷ್ಟ ವೇದಾಂತ ಅಭ್ಯಾಸ ಮಾಡಿದ್ಮೇಲೆ ಇವೆಲ್ಲ ಆಳವಾಗಿ ಅಭ್ಯಾಸ ಮಾಡಿದ್ಮ್ಯಾಗ ಇದ್ರ ಬಗ್ಗೆ ಮಹತ್ವ ಕೊಡಬೇಡ್ರಿ. ತಲೆ ಕೆಡಿಸೋಂಗಿಲ್ಲ ಅದ್ರ ಬಗ್ಗೆ. ನಮ್ಮ ಮನಸ್ಸಿನಾಗ ತಿಳ್ಕೊಂಡು ನಾವು ಗಪ್ ಬರು ಸರ್. ಓಂ ನಮ ಶಿವಾಯ ಗುರುಗಳೇ. ಈ ವಿರೋಧದ ಪರ ಮತ್ತು ಏನು ಸಮಯ ಸಂಕಲ್ಪದ ಪರ ಎಲ್ಲಾ ಪ್ರಯತ್ನಗಳು ಸಹಿತ ಅದು ಪರಮಾತ್ಮನ ಪ್ರೇರಣೆನೇ ಆಗ್ಯದ್ರಿ. ಹಾ, ಪರಮಾತ್ಮನ ಪ್ರೇರಣೆ ಯಾಕಾಗ್ತದ ಅಂದ್ರೆ ನಮ್ಮ ಕರ್ಮ ತಕ್ಕ ಪ್ರೇರಣೆ ಮಾಡಿರ್ತಾನ. ಅಲ್ಲೈತ್ರಿ ನಮ್ಮ ಕರ್ಮಗಳ ನಮ್ಮ ಎಲ್ಲವೂ ಪುಣ್ಯ ಕರ್ಮಗಳಿದ್ವು ಅಂದ್ರೆ ಸುಖಾನ ಪ್ರಾಪ್ತಿ ಐತಿ. ಇವತ್ತೇ ನಾವ್ ಏನ್ ಸುಖ ಉಣ್ಣಾಗತ್ತೇವೆ ಅಂದ್ರೆ ನಾವು ಮಾಡಿದ ಹಿಂದಿನ ಕರ್ಮದ ಫಲ. ಇವತ್ತು ನಾವು ದುಃಖ ಬರ ಐತಪ್ಪ ಅಂದ್ರೆ ನಾವು ಹಿಂದಿನ ಮಾಡಿದ ಕರ್ಮ. ದೇವ್ರ ಏನದ ಕರ್ಮ ಫಲ ದಾತಾವ. ಈಶ್ವರ ಏನದ ಕರ್ಮಕ್ಕ ನಮ್ಮ ಕರ್ಮ ಇಟ್ಕೊಂಡು ಫಲ ಕೊಡುವಂತವ. ಬ್ಯಾಂಕ್ನಾಗ ಕೌಂಟರ್ನಾಗ ಇದ್ದಂತ ಒಬ್ಬ ಕಾರ್ಕೂನ್ ಇದ್ದಂಗ ಅವ ಭಗವಂತ. ನಮ್ಮ ಕರ್ಮಗಳು ಹೆಂಗದ ಅವಾಗ ಫಲ ಕೊಡ್ತೀನಿ ನಾ ಏನ್ ಮಾಡ್ಲಿ ಅಂತ ನಾವು. ಅವಾಗೇನು ಯಾರ ಮ್ಯಾಗ ಪ್ರೀತಿ ಇಲ್ಲ, ಯಾರ ಮ್ಯಾಗ ದ್ವೇಷ ಇಲ್ಲ. ಈಗ ಒಬ್ಬವಂಗ ಈಗ ಸಣ್ಣ ವಯಸ್ಸಿಗೆ ನೋಡ್ರಿ, ಈಗ ಒಂದು ಲಗ್ನ ಆಗಿ 6 ತಿಂಗಳಿಗೆ ಗಂಡ ಸಾಯ್ತಾನ. ಅವಂಗೇನ ದ್ವೇಷ ಐತೆನ ಭಗವಂತಗ ಅವನ ಮೇಲೆ, ಅವನ ಪ್ರಾಣ ತಗೊಂಡು ಹೋಗ್ಬೇಕಂತ ಇಲ್ಲ. ಯಾವನಿಗೆ ಒಬ್ಬರು ಲಗ್ನ ಆಗೋತ್ಲಿಲ್ಲ ಹಂಗ ಸುಖ ಭೋಗ ಭಾಗ್ಯಗಳು ಹಂಗ ಸಾಲ್ಕ ಪಾಳೆ ಹಚ್ತಾವ. ಫಾರಿನ್ ಟ್ರಿಪ್ ಹೊಡಿತಾನ, ಪ್ರಮೋಷನ್ ಹಾಕಾವ, ಪಗಾರ ಹೆಚ್ಚಿಗೆ ಆಗ್ತದ, ಎಲ್ಲ ಲಗ್ನ ಆಗುತ್ತೆ, ಎಲ್ಲ ಚಲೋ ಆಗ್ತದೆ. ಅವನ ಕರ್ಮಗಳು ಹಂಗಿರ್ತಾವ್ರಿ. ಅವ ಅಲ್ಲಿ ಫಲ ಕೊಡಬೇಕಾಗ್ತದ. ಅವನ ಕರ್ಮ, ಆ ಜೀವಿ ಕರ್ಮ ಅವನ ಅಕೌಂಟ ಇದ್ದಿದ್ದವು ಫಲ ಕೊಡ್ಲಾಕ ಯುದ್ಧಕ್ತಾಗಿರ್ತಾವ. ಆ ಫಲಗಳನ್ನು ಕೊಡ್ಲೇಬೇಕಾಗ್ತದ ಅವ ಭಗವಂತ ಈಶ್ವರ ಆದ್ರೂ ಕೂಡ. ಏನ್ ಲಗ್ನ ಆಗುತ್ತೆ ಚಲೋ ಆದ್ರಿ ಅನ್ಕೊಂಬ, ಲಗ್ನ ಆಗುತ್ತೆ ಕೆಟ್ಟ ಆದ್ರಿ, ಆ ಹುಡುಗಿ ತರಬಾರ್ದಾಗಿತ್ರಿ, ಆ ಹುಡುಗಿ ಮೇಲೆ ಹಾಕೋದು, ಆ ದವಾಖಾನೆ ಮೇಲೆ ಹಾಕೋದು. ಅಲ್ಲಿ ಹೋಗೋದ್ ಬ್ಯಾಡ್ರಿ, KMC ಒಟ್ಟ ಹೋಗೋದ್ ಬ್ಯಾಡ್ರಿ, ಅಲ್ಲಿ ಹೋದವ್ರು ನಮ್ಮ ಮನ್ಯಾಗ ಯಾರು ಹೋಗ್ಯಾರ ಒಟ್ಟರು ಯಾರು ಸುರಕ್ಷಿತವಾಗಿ ಹೊಳೆ ಬಂದೇ ಇಲ್ಲ ಅಂತಾನೊಬ್ಬ ನಮ್ ಗೆಳೆಯನ ಅಂತ. ಅಲ್ಲ ಈ ಮಂದಿ ಅಂತಾರ ದೇವ್ರ ತನ್ನ ಮೇಲೆ ಹಾಕೋದಿಲ್ಲ, ಮಂದಿ ಮೇಲೆ ಹಾಕ್ತಾನಂತ ಹೇಳಿ. ಇಲ್ಲ, ದೇವ್ರ ಅವ ಹಾಕೊಳಕ್ ಅಂದ್ರೆ ಅವನು ಹೆಲ್ಪ್ಲೆಸ್ ಅದೇನ ಅಂತ ಭಗವದ್ಗೀತ ಹೇಳೈತಲ್ರಿ ಆ ಮಾತನ್ನ. ಅದರಿ ನಾನು ಕೂಡ ನಿಮ್ಗೆ ಚಲೋ ಮಾಡ್ಬೇಕಂದ್ರು ನನ್ನ ಕೈಯಾಗಿಲ್ಲ, ಕೆಟ್ಟ ಮಾಡ್ಬೇಕಂದ್ರು ನನ್ನ ಕೈಯಾಗಿಲ್ಲ. ನಿಮ್ಮ ಎಂತೆಂತ ಕರ್ಮಗಳದಾವ ಅಂತ ಫಲಗಳನ್ನ ಕೊಡುವಂತ ಕೆಲಸ ನಂದು. ಅವ ನಿರಾಕಾರ ಪರಮಾತ್ಮ ನನಗೆ ಹಚ್ಚಾನ ಈ ಕೆಲಸ, ಸಗುಣ ಪರಮಾತ್ಮ ಈ ಕೆಲಸ ಹಚ್ಚಾನ, ನಾ ಮಾಡ್ಲೇಬೇಕು ಆ ಕೆಲಸ. ಕೆಲವೊಬ್ರನ್ನ ನೋಡಿವಿ ಗುರುಗಳೇ, ಕೆಲವೊಬ್ರನ್ನ ನೋಡಿವಿ ಬೆಳಿಗ್ಗೆಯಿಂದ ರಾತ್ರಿ ಮಲಗವರಿಗೆ ಜೈಲಿಗೆ ಹೋಗೋ ಕೆಲಸನೇ ಮಾಡ್ತಿರ್ತಾರ. ಆದ್ರೂ ಅವ್ರನ್ನ ವಿರೋಧಿಸಿದವ್ರು ಜೈಲಿಗೆ ಹೋಗ್ಯಾರ, ಅವ್ರು ಹೋಗಿಲ್ರಿ. ಅವ್ರದ್ದು ಪುಣ್ಯ ಜೋರ್ ಐತಿ, ಅವ್ರಿಗೆ ಮುಂದೆ ಬರ್ತೈತಿ, ಎಲ್ಲ ಹಿಂದಿಂದ ಮುಂದಿಂದ ಕೂಡ ಬರ್ತೈತಿ ಮುಂದೆ. ಅವಾಗ ನೀವು ಅದನ್ನು ನೋಡ್ತೀರಿ, ನೀವು ನೋಡಿರ್ಬೇಕು, ಇಲ್ಲ ಅಂದ್ರೆ ನೋಡ್ತೀರಿ ಇನ್ನು ಮುಂದೆ. ಈಗ ಏನ್ ಬಂದೈತಲ್ಲ ಅದು ಒಳ್ಳೇದಂತ ನಮ್ಮ ಇಷ್ಟ ಅಲ್ರಿ. ಅದು ಪ್ರಾರಬ್ಧದಲ್ಲಿ ಹಂಗೂನು ಆಗ್ತಾವಂತ. ಅಲ್ಲ ಹಂಗೂ ಅಲ್ಲ, ಅದು ಹೆಂಗ ಅಂದ್ರಿ, ಈಗ ಏನ್ ಬರಾಕತ್ತೈತಲ್ಲ ಫಲ, ಒಳ್ಳೆ ಕರ್ಮದ ಫಲ ಬಂದೈತ ಅವ್. ಏನು ಒಳ್ಳೆ ಕೆಲಸ ಕೆಟ್ಟ ಕೆಲಸನ ಮಾಡಾಕತ್ತಾನಲ್ಲ. ಈಗ ನೀವು ತೋಟದಾಗ ನಾನಾ ರೀತಿ ಫಲಗಳನ್ನ ಬರುವಂತ ಗಿಡಗಳನ್ನ ಹಾಕಿರಿ, ಅವು ಎಲ್ಲಾ ಫಲಗಳು ಒಮ್ಮೆ ಬರ್ತಾವ್ರಿ. ಅವು ಎಲ್ಲಾ ಗಿಡದ್ದು ಚಿಕ್ಕು ಹಣ್ಣು, ಪೇರ್ಲ ಹಣ್ಣು, ಮಾವಿನ ಹಣ್ಣು, ಎಲ್ಲಾ ಹಣ್ಣನ್ನು ಗಿಡ ಹಾಕಿರಂತ ಕೊಟ್ಟು ಎಲ್ಲಾ ಫಲ ಒಮ್ಮೆ ಬರ್ತಾವ. ಕೆಲವೊಂದು 6 ತಿಂಗಳು ಬರ್ತಾವ, ಕೆಲವೊಂದು ವರ್ಷಕ್ಕೆ ಬರ್ತಾವ, ಕೆಲವೊಂದು 2 ವರ್ಷಕ್ಕೆ ಬರ್ತಾವ. ಹಂಗ ಅವನು ಕರ್ಮಗಳು ಏನದಾವ ಫಲ ಕೊಡೋಕೆ ಟೈಮ್ ಬಂತಂದ್ರ, ಈಗೇನ್ ಮಾಡಾಕತ್ತಾನಲ್ಲ ಅವ ಕೆಟ್ಟ ಕೆಲಸ, ಅದ್ರ ಫಲ ಬಂದಾಗ ಅವ ಮುನ್ನೋದನ್ನ ನೋಡಾಕ ನೀವ್ ಇದ್ರ ನೋಡ್ತೀರಿ. ಇಲ್ಲ ಅಂದ್ರೆ ಮುಂದೆ ಅವ್ ಕಟ್ಟಿಟ್ಟು ಬುತ್ತಿ ಅದು ತಿಳ್ಕೊಂಡ್ಬಿಟ್ರಿ ದೇವೇಂದ್ರಪ್ಪ ಅವ್ರು. ಅರ್ಥ ಆಗ್ಯದ ಗುರುಗಳೇ, ಅರ್ಥ ಆಗ್ಯದ. ನಮಗೆ ಏನ್ ಅನಿಸ್ತದ ಅಂದ್ರೆ, ಸುಳ್ಳು ಹೇಳೋರು ಮೋಸ ಮಾಡೋರಿಗೆ ಕಾಲ ಅದ ಬಿಡಪ್ಪ, ಒಳ್ಳೆಯವ್ರಿಗೆ ಎಲ್ಲೈತ್ ಕಾಲ ಅನಿಸ್ತದ. ಅದನ್ನು ಸ್ವಲ್ಪ ಆಳವಾಗಿ ವಿಚಾರ ಮಾಡಿದ್ರೆ ನಾವು ಹಿಂಗದಂತ ತಿಳ್ಕೊಬೇಕು. ಏನಂದ್ರೆ ಸುಖ ಬಂದೈತಂದ್ರೆ ಯಾವ್ದು ಒಳ್ಳೇದು, ಒಳ್ಳೆ ಕರ್ಮದ ಫಲ ಅದ. ಈಗೇನವ ಕೆಟ್ಟ ಮಾಡಾಕತ್ತಲ್ಲ, ಇದ್ರ ಫಲ ಇನ್ನ ಬಂದಿಲ್ಲ. ಅದು ಬಂತಂದ್ರ ಹಿಂದಿಂದ ಮುಂದಿಂದ ಕೂಡ ತೊಳ್ಕೊಂಡು ಹೋಗ್ತೈತ ಒಂದು. ಮನ್ ನೋಡ್ರಿ ಯಾರ್ದ ಒಬ್ಬರದು ಒಂದು ಇಂಟರ್ವ್ಯೂ, ಜಸ್ಟ್ ಒಂದು ಇಂಟರ್ವ್ಯೂ ಅದು ಯೂಟ್ಯೂಬ್ನಾಗ. ಶಿವಮೊಗ್ಗದವಂತವ 15 ಎಕರೆ ಹೊಲ, 50 ಕೋಟಿ ರೂಪಾಯಿ ಆಸ್ತಿ. ಅದು ಏನೋ ಮನ್ಯಾಗ ಹೆಂಡತಿ ಕೂಡ ಜಗಳ ಮಾಡಿ, ಆಕಿ ಹೆಂಡತಿ ಲಗ್ನ ಆಗಿ 1 ವರ್ಷ 8 ತಿಂಗಳು ಇದ್ದಂತ. ಏನೋ ಒಂದು ಸಣ್ಣ ಮಾತಾಕಿ ಅಂದಾನೆ. ಅದಕ್ಕೆ ಆಕಿ ಏನ್ ಮಾಡ್ಯಾಳ, ನೀನು ಬೇಡ ಅಂತ ತಗೊಂಡು ಹುಲ್ ಹಾಕೊಂಡ್ಬಿಟ್ಟಾಳ ಆಕಿ. ಸಂಕ್ಷಿಪ್ತ ಹೇಳ್ತೇನೆ, ಅದು ಬರ್ತದೆ ಯೂಟ್ಯೂಬ್ನಾಗ ಕಳಿಸ್ತೇನೆ ನೋಡ್ರಿ, 8-10 ಎಪಿಸೋಡ್ ಅದಾವು. ಆಕಿ ಉರ್ಲ್ ಹಾಕೊಂಡ ಮ್ಯಾಗ ಅದು ಕೇಸು ಎನ್ಕ್ವೈರಿಗೆ ಅಪೋಸಿಟ್ ಪಾರ್ಟಿಯವರು ಇದ್ದವ್ರು ಎಲ್ಲ ಇವರೇ ಮಾಡ್ಸ್ಯಾನ ಅಂತ ತಿಳ್ಕೊಂಡು ಆಪಾದನೆ ಮಾಡಿ ಅವನ ಮ್ಯಾಗ ಜಾಮೀನು
ಅವನ ಮ್ಯಾಗ ಕಂಪ್ಲೇಂಟ್ ಕೊಟ್ಟವ್ರೆಲ್ಲಾನು ಮನ್ಯಾಗ ಅಪ್ಪ ಅವ್ವ ಅಣ್ಣ ತಮ್ಮ ಇವನ್ನೆಲ್ಲ ಹಿಡ್ಕೊಂಡು ಜೈಲಿಗೆ ಹಾಕಿಬಿಟ್ರು. ಹೊರಗಿನ ಮಂದಿ ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ತೇವೆ ಅಂತ ತಿಳ್ಕೊಂಡು ಏನೇನೋ ಕಾಗದ ಪತ್ರದ್ದು ಎಲ್ಲ ತಗೊಂಡು ಏನೇನೋ ಮಾಡಿ ಆ ವಕೀಲಿಗೆ ಫೀಸ್ ಕೊಡದಂಗನ, ಸರಿಯಾಗಿ ಫೀಸ್ ಕೊಡದಂಗನ ತಾವೇ ಲಪಟಾಯಿಸಿ ಅದು 50 ಕೋಟಿ ರೂಪಾಯಿ ಆಸ್ತಿ ಹೊಲ, 15 ಎಕರೆ ಹೊಲನ ಅದರ ಹಣವನ್ನು ಎಲ್ಲಿ ಬೇಕಲ್ಲಿ ಸಹಿ ಮಾಡಿಸಿಕೊಂಡು ಇವರೆಲ್ಲರೂ ಜೈಲ್ನಾಗ ಅದ. ಒಬ್ಬೊಬ್ಬರನ್ನ ಬೇಲ್ ಮ್ಯಾಗ ಬಿಟ್ಟಾರ. ಇವನ್ ಒಬ್ಬವನ್ನ ಅಪರಾಧಿ ಅಂತ ತಿಳ್ಕೊಂಡು 16 ವರ್ಷ ಶಿಕ್ಷೆ ಆಗೈತೆ. 16 ವರ್ಷ ಶಿಕ್ಷೆ ಆಗೈತೆ. ಸರ ಪ್ರವಚನದಾಗ ಅದೇನೆ, ಆಮೇಲೆ ಮಾಡ್ತೇನೆ ಇನ್ನೊಂದು 1/2 ತಾಸು ಬಿಟ್ಟು. ಆಮೇಲೆ ಅವ 16 ವರ್ಷ ಜೈಲಿಗೆ ಹೋಗಿ ಒಳ್ಳೆ ನಡತೆ ಮ್ಯಾಗ ಬಿಡುಗಡೆ ಆಗಿ ಬರ್ತಾನ. ಇಲ್ಲಿ ಜೈಲ್ನಾಗ ಏನ್ ನಡೀತೈತಿ ವ್ಯವಹಾರ ಅನ್ನುವಂಥದ್ದು ಅವ 8ನೇ ಕಲ್ತಾನ. ಎಲ್ಲಾ ಕಾಯ್ದೆ ಕಾನೂನು ಎಲ್ಲ ಹೇಳ್ತಾನ ಅವ. 304 ಅಂದ್ರೆ ಏನು, 396 ಅಂದ್ರೆ ಎಲ್ಲ ಕಂಪ್ಲೀಟ್ ಎಲ್ಲ ಡಿಟೇಲ್ಸ್ ಹೇಳ್ಕೊಂತ ಹೋಗ್ತಾನವ. ಆ ವಿಡಿಯೋ ನೋಡ್ರಿ. ಅವ ಅಂದ್ರೆ ಏನ್ ಮಾಡಿದ್ರಿ, ಅವ ಮರ್ಡರ್ ಮಾಡಿಲ್ಲ, ಆಕಿನ ಕೊಲೆನ ಮಾಡಿಲ್ಲ, ತಾನ ಉರ್ಲಾಕೊಂಡ ಆಕಿ. ಆಮೇಲೆ ಆಸ್ತಿ ಈ ಆಸ್ತಿ ಹೊರಗಿನವ್ರು ಬಿಡಿಸ್ಕೊಂಡ್ ಬರ್ತೇವೆ ಅಂತ ತಿಳ್ಕೊಂಡು ಎಲ್ಲರೂ ಸೇವ್ ಮಾಡಿಸ್ಕೊಂಡಾರ. ಆಸ್ತಿ ಪರಬರೆ ಆಗ್ಬಿಟ್ಟೈತಿ. 1 ಎಕರೆ ಹೊಲಾನು ಇಲ್ಲ ಈಗ ಅವ್ರಿಗೆ. ಹ್ಞೂನ್ರಿ. 15 ಎಕರೆ ಹೊಲ, 50 ಕೋಟಿ ರೂಪಾಯಿ ಬಾಳುವಂತ ಆಸ್ತಿ ನುಂಗಿ ನೀರು ಕುಡ್ದಾರ ಮಂದಿ. ನಿಮ್ಮನ್ನ ಬಿಡಿಸ್ಕೊಂಡ್ ಬರ್ತೇವೆ ಅನ್ನೋರು. ವಕೀಲರಿಗೆ ಯಾರು ಕೊಟ್ಟೇವೆ ಅಂತ ಹೇಳ್ತಾರ. ವಕೀಲರಿಗೆ ಹೋಗಿ ಕೇಳಿದ್ರೆ ನಿಮ್ಮ ವಕೀಲರ ಬಂದಿಲ್ಲ, ಗೌರ್ಮೆಂಟ್ ನ ವಕೀಲ ವಾದ ಮಾಡಿದ್ದಕ್ಕ ಅವ ಸರಿಯಾಗಿ ವಾದ ಮಾಡಲಕ್ಕ ನಿನಗೆ ಜೇಲ್ ಆತು ಅಂತ ಹೇಳ್ಯಾರ. ಭಾರಿ ಆಯ್ತು ಮತ್ತೆ. ಇದಕ್ಕೇನಂತೀರಿ? ಅವ ಮಾಡ್ದನ ಆಕತ್ತೇನೋ. ಅವ ಹಿಂದಿನ ಈಗಂತೂ ಮಾಡಿಲ್ಲ. ಅವ ಸುಮ್ನ ನಿರಪರಾಧಿ. ಅವನ ಪರವಾಗಿ ವಾದ ಮಾಡಕ್ ಹೋಗಿಲ್ಲ, ಯಾರು ಹೋಗಿಲ್ಲ ಕೋರ್ಟ್ನಾಗ, ಯಾರು ವಾದ ಮಾಡಿಲ್ಲ. ಎಲ್ಲ ತಿನ್ನಕ ಮಾಡ್ಯಾರ ಅಷ್ಟೇ. ಅವ್ನ ಮ್ಯಾಗ ವಾದ ಮಾಡೋರು ಯಾರಿಲ್ಲ ಅಂತ ಅವ್ನ ಏನ್ ತಳಗಿನವ್ರು ಏನ್ ಯಾರು ಅದ ಖರೆ ಅನ್ಕೊಂತ ಹೋಗಿ ಅವಂಗ ಶಿಕ್ಷೆ ಆಗ್ಬಿಟ್ಟೈತಿ. ಇದು ರಿಯಲ್ ಅಂದ್ರೆ ರಿಯಲ್. ಅದು ಕಳಿಸ್ತಾರೆ ನೋಡ್ರಿ, ಬೇಕಾದ್ರೆ ವಿಡಿಯೋ ಕಳಿಸ್ತೇನೆ ನೋಡ್ರಿ. ಮಂದ್ ಕಳಿಸಿದ್ರೆ ಎಲ್ಲ ಬರ್ತಾವ ನಿಮ್ಗೆ, ನೀವು ನೋಡ್ಕೊಂತ ಹೋಗ್ರಿ. ನನಗಂತೂ ಜೈಲಿದ ಅನುಭವನ ಗೊತ್ತಿದ್ದಿಲ್ಲ. ಅವ ಹೇಳೋದು ಕೇಳಿದ್ರೆ ಬಹಳ ವಿಚಿತ್ರ ಅನುಭವ ಆಯ್ತು ನನಗೆ. ಹಿಂಗೂ ಆಗ್ತೈತಲ್ಲಪ್ಪ. ಯಾಕಂದ್ರೆ ವಕೀಲರು ಮೋಸಗಾರರು, ಈ ಒಳಗಿನ ಮಂದಿನೂ ಮೋಸಗಾರರು, ಆನಂತರ ಇದ್ದ ಆಸ್ತಿನೂ ಪರಬರೆ ಆತು. ಈಗ ಹೊರಗೆ ಬಂದ ಮೇಲೆ 16 ವರ್ಷ ಮೇಲೆ ಬಿಡುಗಡೆ ಆಗಿ ಬಂದ್ರೆ ಯಾರು ಕೆಲಸ ಕೊಡಾಕ್ತಾ ಇರಲಿಲ್ಲ. ಅವ್ರು ಜೈಲಿಂದ ಬಂದಾನ ಅಂತ ತಿಳ್ಕೊಂಡು. ಹೌದೌದು, ಹಂಗ ಮಾಡ್ತಾರೆ. ಪ್ರಪಂಚನೇ ವೈವಿಧ್ಯ ಐತ್ರಿ. ರೀ ವಿಚಿತ್ರ ಅದ ರೀ, ವಿಚಿತ್ರ. ಹೌದ್ರಿ. ಅಲ್ಲ, ಪ್ರಾರಬ್ಧ ಬಲವಾನ್ ಐತ್ರಿ ಅವಂಗ. ಅವ್ನ ಪ್ರಾರಬ್ಧ ಬಲವಾನ್ ಐತ್ರಿ ಹಂಗ. ಅದು ಹಿಂದಿನ ಜನ್ಮದ್ದು ಬೆನ್ ಹತ್ತೈತಿ, ಬಿಡಂಗಿಲ್ಲ ಅದು. ಬೆನ್ ಹತ್ತೈತಿ. ಈ ಪ್ರಾರಬ್ಧನು ಶಬ್ದ ಕಂಡು ಹಿಡಿದಿದೆ ಇಂಥ ಸಮಸ್ಯೆಗಳಿಗಾಗಿ ಸರ್. ಇವ್ ಎಲ್ಲಿ ಉತ್ತಿರಂಗಿಲ್ಲ ಅಲ್ಲಿ ಪ್ರಾರಬ್ಧ ರೀ. ಪ್ರಯತ್ನಕ್ಕೆ ಮೀರಿದ ಪ್ರಾರಬ್ಧ ಅನ್ಬೇಕಂತಾನೆ ಐತಿ ಶಾಸ್ತ್ರದಲ್ಲಿ. ವಿಚಾರ ಸಾಗರ 6ನೇ ತರಂಗದಾಗ ಬರ್ತೈತಿ. ಪ್ರಯತ್ನಕ್ಕೆ ಮೀರಿದ್ದ ಪ್ರಾರಬ್ಧ. Vedic culture, a bright fortnight is considered to be good for all auspicious activities. ಶುಕ್ಲ ಪಕ್ಷ ಶ್ರೇಷ್ಠ ಅಂತ ಗಣನೆ ಮಾಡ್ತಾರ. ಏನೇ ಶುಭ ಕಾರ್ಯಗಳನ್ನು ಮಾಡಿದ್ರೆ ಶುಕ್ಲ ಪಕ್ಷದಾಗ ಮಾಡ್ರಿ. ಬಿಕಾಸ್ ಇಟ್ ಈಸ್ ವ್ಯಾಕ್ಸಿಂಗ್ ಟೈಮ್. ಇಟ್ ಇಸ್ ವ್ಯಾಕ್ಸಿಂಗ್ ಟೈಮ್ ಅಂದ್ರೆ ಏನ್ರಿ? ಯೋಗದ ಸಮಯ ಅಂತ ಅರ್ಥ ಮಾಡ್ಕೋಬಹುದೇನ್ರಿ? ಫಲ ಪಕ್ವ ಸಮಯ. ಯಾವ್ದ್ರಿ? ಫಲದ ಪಕ್ವ ಸಮಯಕ್ಕೆ ಹಂಗ ಅನ್ಬೋದೇನ್ರಿ ಸರ್? ಬರೋಬರಿ. ಅದ ಅರ್ಥ ಆಕತಿ. ತೆಗ್ಯಾಕತ್ತೇನ್ರಿ ಇಲ್ಲಿ ನಮ್ ಕಡೆ ಐತೆ 1 ಮಿನಿಟ್ ತೆಗೆದಿರ್ತೇನೆ. ವ್ಯಾಕ್ಸಿಂಗ್ ಟೈಮ್ ಮೀನ್ಸ್ ಚಂದ್ರನ ಬೆಳವಣಿಗೆ ಸಮಯ. ಅಮಾವಾಸ್ಯೆಯ ನಂತರ ಚಂದ್ರನ ಗಾತ್ರವು ದಿನದಿಂದ ದಿನಕ್ಕೆ ಹೆಚ್ಚಾಗುವುದು, ಬೆಳೆಯುವುದನ್ನು ವ್ಯಾಕ್ಸಿಂಗ್ ಸಮಯವೆಂದು ಕರೆಯುತ್ತಾರೆ. ಈ ಸೂರ್ಯ ಬೆಳ್ಕೊಂತ ಹೋಗೋದಕ್ಕೆ ವ್ಯಾಕ್ಸಿಂಗ್ ಟೈಮ್ ಅಂತ ಅಂತಾರೆ. ಹಂಗ ಸೂಕ್ಷ್ಮ ಅರ್ಥ ಇಲ್ಲ, ಸ್ಥೂಲ ಅರ್ಥನ ಇದೈತಿ ಇದಕ್ಕ. ಇನ್ನೂ ಒಂದು ಅರ್ಥ ಕೊಡ್ತಾರ ನೋಡ್ರಿ.
ಇವೆಲ್ಲ ಬೇರೆ ಬೇರೆ ಬರಾಗತ್ತೆ ಬಿಡ್ರಿ, ಅಷ್ಟ ಅರ್ಥ ಮಾಡ್ಬಿಡ್ರಿ. Auspicious time because it is a waxing time, and generally the dark fortnight is considered to be dark, bright and dark. Shukla Paksha is supposed to be superior. Here the Upanishad gives a note that if a person practices Prajapati Upasana, then whether he performs the karma in the Shukla Paksha or Krishna Paksha, all these karmas will be as good as doing in Shukla Paksha. ನೋಡ್ರಿ, ಯಾವುದೇ ಕರ್ಮವನ್ನ ಮಾಡ್ರಿ, ನೀವು ಯಾವ ಪಕ್ಷದಾಗ್ರ ಮಾಡ್ರಿ, ಅವೆಲ್ಲವೂ ಶುಕ್ಲ ಪಕ್ಷ ಅಂತ ತಿಳ್ಕೊಂಡು ಮಾಡ್ರಿ, ಅನಿವಾರ್ಯ ಇದ್ದಾಗ ಮಾಡ್ರಿ. Therefore, it will be have a higher result, and if a person doesn't practice the upasana, then all the karmas are as though done in Krishna Paksha only. ನೋಡ್ರಿ ಏನಂತಾರ ಇವರು, ಉಪಾಸನ ಮಾಡ್ಕೊಂತ ಕರ್ಮದ ಕೂಡ ಉಪಾಸನ ಸೇರಿಸಿ ಮಾಡಿದ್ರಿ ಅಂದ್ರ ನೀವು ಕೃಷ್ಣ ಪಕ್ಷದ ಮಾಡಿದ್ರು ಶುಕ್ಲ ಪಕ್ಷದ ಫಲನ ಬರ್ತದಂತ. ಮತ್ತೆ ಉಪಾಸನ ಸೇರಿಸಿ ನೀವು ಶುಕ್ಲ ಪಕ್ಷದ ಮಾಡಿದ್ರು ಅದು ಕೃಷ್ಣ ಪಕ್ಷದ ಮಾಡಿದಂತ ಫಲನ ಬರ್ತದ. ಅಂದ್ರ ಆ ಕರ್ಮದ ಕೂಡ ಉಪಾಸನೆಯನ್ನ ಜೋಡಿಸ್ರಿ ಅನ್ನೋದು ಹೇಳೋದಿಲ್ಲೇ ವೇದ ಮಾತೆಯ ತಾತ್ಪರ್ಯ ಇದ್ರಿ, ತಾತ್ಪರ್ಯ ಅದ. ವೇದ ಮಾತೆಯ ತಾತ್ಪರ್ಯ ಅದ. ಅಂದ್ರ ಕರ್ಮದೊಂದಿಗೆ ಉಪಾಸನವನ್ನ ಸೇರಿಸಿ ಮಾಡ್ರಿ. ನೀವು ಕರ್ಮವೊಂದಿಗೆ ಉಪಾಸನೆ ಒಂದು ಸೇರಿಸಿ ಮಾಡಿದ್ರಿ ಅಂದ್ರ ಅದು ಶುಕ್ಲ ಪಕ್ಷದಾಗಿದ್ರಂತೂ ಶುಭ ಕಾರ್ಯನ, ಕೃಷ್ಣ ಪಕ್ಷದ ಮಾಡಿದ್ರು ಶುಭ ಕಾರ್ಯನ. ಒಂದು ವೇಳೆ ನೀವು ಉಪಾಸನೆಯನ್ನ ಸೇರಿಸದನ್ನ ಶುಕ್ಲ ಪಕ್ಷದಾಗ ಮಾಡಿದ್ರು ಕೂಡ ಅಶುಭ ಫಲ ಅಂತಾರ. ಅದಕ್ಕ ಕರ್ಮದೊಂದಿಗೆ ಉಪಾಸನೆಯನ್ನ ಸೇರಿಸಿ ಮಾಡ್ರಿ. ಅದಕ್ಕ ನಿಮಗ ಯಜ್ಞ ಯಾಗಾದಿಗಳು ಮಾಡೋ ಮುಂದೆ ಪ್ರಾಣಾಯಾಮ ಮಾಡ್ರಿ ಅಂತಾರ ನೋಡಿ. ಮೂಗ್ ಹಿಡ್ಕೊತೀರ ನೋಡು, ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ಉದಾನಾಯ ಸ್ವಹ, ಸಮಾನಾಯ ಸ್ವಹ, ಬ್ರಹ್ಮಣಯ ಸ್ವಹ ಅಂತೇಳಿ ನೋಡ್ರಿ. ಅಥವಾ ಇದು ಅಂಗನ್ಯಾಸ, ಕರನ್ಯಾಸ, ಓಂ ಭುವ, ಓಂ ಸ್ವ, ಓಂ ತಪ, ಓಂ ಸತ್ಯಂ, ಓಂ ಅಂತಿಕೊಂಡು ಹಿಂಗ್ ಮೂಗ್ ಹಿಡ್ಕೊಂಡು ಮಾಡ್ತೀವಲ್ಲ, ಪ್ರಾಣಾಯಾಮ ಮಾಡ್ಕೊ ಅಂತಾರ ನೋಡ್ರಿ. ಹಂಗ ಅದೇನು ಉಪಾಸನೆ, ಆ ಉಪಾಸನೆಯನ್ನ ಸೇರಿಸಿ ಮಾಡಿದ್ರ ಆ ಕರ್ಮಕ್ಕೆ ಫಲ ಏನದ, ಶುಭ ಫಲ ಬರ್ತದ. There it will have a higher result, and if a person doesn't practice upasana, then all the karmas are as though done in Krishna Paksha only. ಅಕಸ್ಮಾತ್ ನೀವು ಉಪಾಸನೆಯನ್ನ ಸೇರಿಸಿ ಮಾಡಲಿಲ್ಲ ಅಂದ್ರ ಅವೆಲ್ಲ ಕರ್ಮಗಳು ಕೃಷ್ಣ ಪಕ್ಷದಲ್ಲಿ ಮಾಡಿ, ಶುಕ್ಲ ಪಕ್ಷದಾಗ ಮಾಡಿದ್ರು ಕೂಡ ಕೃಷ್ಣ ಪಕ್ಷದಲ್ಲಿ ಮಾಡಿದ ಹಾಗೆ. ದ ಐಡಿಯಾ ಇಸ್ ವಾಟ್, ಏನ್ ಹೇಳ್ತೀವಿ ತಾತ್ಪರ್ಯ ಏನಂದ್ರ, ಪ್ರಜಾಪತಿ ಉಪಾಸನ ಮೇಕ್ಸ್ ಆಲ್ ದ ಕರ್ಮಾಸ್ ಮೋರ್ ಆಸ್ಪೀಸಿಯಸ್ ಆಸ್ ದೋ ಪರ್ಫಾರ್ಮ್ ಇನ್ ಶುಕ್ಲ ಪಕ್ಷ. ನೀವು ಪ್ರಜಾಪತಿ ಉಪಾಸನೆಯನ್ನ ಮಾಡಿದ್ರಿ ಅಂದ್ರ ಅದರಲ್ಲಿ ದೋಷ, ನೀವು ಕೃಷ್ಣ ಪಕ್ಷದ ಮಾಡಿದ ದೋಷನೂ ನಿವಾರಣೆ ಆಗಿ ಶುಕ್ಲ ಪಕ್ಷದಲ್ಲಿ ಮಾಡಿದ ಫಲವೇ ನಿಮಗ್ ಬರ್ತದ. ದ್ಯಾಟ್ ಈಸ್ ದ ಐಡಿಯಾ. ಅದಷ್ಟ ಇದರಲ್ಲಿ ಅರ್ಥ, ವಿಶೇಷವಾದಂತ ರಹಸ್ಯವಾದ ಅರ್ಥ. ದ ಋಷಯಾಹ ಅಂದ್ರೆ ಪ್ರಜಾಪತಿ ಅಂತ ಅರ್ಥ. ಇಲ್ಲಿ ಶಬ್ದ ಐತ್ ನೋಡ್ರಿ 12ನೇ ಶ್ಲೋಕದಾಗ, ತಸ್ಮಾತ್ ಏತ ಋಷಯ. ಆ ಋಷಯ ಅಂದ್ರೆ ಏನ್ರಿ, ಪ್ರಜಾಪತಿ. ಆ ಋಷಯದ ಬಾಜುಕನ ಪ್ರಜಾಪತಿ ಅಂತ ಬರ್ಕೊಂಡ್ಬಿಡ್ರಿ. ದ ಐಡಿಯಾ ಈಸ್ ಋಷಯ ಮೀನ್ಸ್ ಪ್ರಜಾಪತಿ. ಉಪಾಸಕ ಏತೆ ಶುಕ್ಲ ಇಷ್ಟ ಕುರುವಂತಿ ಇಷ್ಟಂ. ಹಿಯರ್ ಮೀನ್ಸ್ ವೈದಿಕ ಕರ್ಮ, ಆಲ್ ಟೈಪ್ ಆಫ್ ಕರ್ಮ. ಇಲ್ಲಿ ಅಂದ್ರೆ ಎಲ್ಲಿ ಅಂದ್ರೆ ಈ ವೈದಿಕ ಕರ್ಮಗಳಲ್ಲಿ they are doing in Shukla Paksha only. Even if they are doing the karma in Krishna Paksha, it is as good as doing in Shukla Paksha. ಯಾಕೆ ಅಲ್ರಿ, ಹಿಂಗ್ಯಾಕಂದ್ರಿ? ಕೃಷ್ಣ ಪಕ್ಷದಾಗ ಮಾಡಿದ್ರು ಪ್ರಜಾಪತಿ ಉಪಾಸನೆಯನ್ನ ಮಾಡಿ ಆ ಕರ್ಮವನ್ನ ನೀವು ಕೃಷ್ಣ ಪಕ್ಷದಾಗ ಮಾಡಿದ್ರು ಕೂಡ ಅದು ಉತ್ತರ ಪಕ್ಷದಲ್ಲಿ ಮಾಡಿದಂದ್ರೆ ಏನು, ಅದು ಶುಕ್ಲ ಪಕ್ಷದಲ್ಲಿ ಮಾಡಿದ ಫಲನ ಬರ್ತೈತಿ ಅಂತ ಹಿಂಗ್ಯಾಕೆ ಅಲ್ಲಾಗತ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಯಾರಾದ್ರೂ ಕೇಳ್ಬೋದಲ್ಲ. ಯಾಕೆ ಹಿಂಗ್ ಕೇಳ್ತಿ, ಈ ಪ್ರಶ್ನೆ ಹಿಂಗ್ ಕೇಳಿದ್ರ? ಯಾಕಂದ್ರ ದೇ ಆರ್ ಋಷಯ ಉಪಾಸಕ. ಅವರು ಈ ಪ್ರಜಾಪತಿಯ ಉಪಾಸಕರು ಇರುವುದರಿಂದ ಈ ಫಲ ಬರ್ತಾ ಇದೆ. ದೇ ವಿಲ್ ಹ್ಯಾವ್ ಗ್ರೇಟರ್ ರಿಸಲ್ಟ್ ಫಾರ್ ದ ಕರ್ಮ. ಆ ಕರ್ಮದೊಂದಿಗೆ ಉಪಾಸನೆಯನ್ನ ಸೇರಿಸಿ ಮಾಡೋದ್ರಿಂದ ಹೆಚ್ಚಿಗೆ ಫಲ ಬರ್ತದ, ಬೇಗನೆ ಫಲ ಬರ್ತದ. ಏನ್ರಿ, ಕರ್ಮ ಅಷ್ಟ ಮಾಡಿದ್ರ ಫಲ 1 ವರ್ಷಕ್ಕೆ ಬರ್ತೈತಂದ್ರೆ ಉಪಾಸನೆಯನ್ನ ಸೇರಿಸಿ ಮಾಡಿದ್ರಂದ್ರೆ ಇನ್ನೂ ಲಘು ಬರ್ತದೆ. ಇಷ್ಟ ಅರ್ಥ, ತಾತ್ಪರ್ಯ.
ದಿಸ್ ಇಸ್ ಜನರಲಿ ಸೆಡ್. ಇದನ್ನ ಸಾಮಾನ್ಯವಾಗಿ ಹೇಳ್ಯಾರ, ಇದನ್ನ ಹೇಳ್ಕೊಂತಾನೆ ಬಂದಾರ. ಸಪೋಸ್ ಯು ಆರ್ ಡೂಯಿಂಗ್ ವಿಷ್ಣು ಸಹಸ್ರನಾಮ ಪಾರಾಯಣ, ಫಾರ್ ದ್ಯಾಟ್ ಯು ವಿಲ್ ಗೆಟ್ ಸಮ್ ಅಮೌಂಟ್ ಆಫ್ ಪುಣ್ಯಂ. ಈಗ ತಿಳ್ಕೊಡ್ರಿ, ನೀವು ದಿವಸ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನಾದಿ ಮುಗಿಸ್ಕೊಂಡಿಂದ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ ಅಂತ ತಿಳ್ಕೊಡ್ರಿ. ಹಾ, ನಿಮಗೆ ಮಾಡೋದ್ರಿಂದ ನಿಮಗೆ ಎಷ್ಟೋ ಒಂದು ಪುಣ್ಯ ಬರ್ತದ ಅಂತ ತಿಳ್ಕೊಡ್ರಿ. ವಿಷ್ಣು ಸಹಸ್ರನಾಮ ಮಾಡೋದ್ರಿಂದ ನಿಮಗೆ ಪುಣ್ಯ ಬರ್ತದೆ, ನಮಗೆಲ್ಲರಿಗೂ ಪುಣ್ಯ ಬರ್ತದೆ. ಯಾರು ಮಾಡ್ತಾರ ಅವ್ರಿಗೆ ಪುಣ್ಯ ಬರ್ತದೆ. ಹೌದು, ಬರ್ತದೆ. ಎಷ್ಟು ಬರ್ತದ ಪುಣ್ಯ? ಒಂದು ಅಮೌಂಟ್ ಬರ್ತೈತೆ, ಒಂದು ಇಷ್ಟು ಪುಣ್ಯ ಬರ್ತೈತೆ ಅಂತ ಇಟ್ಕೊಡ್ರಿ. ಬಟ್ ಬಿಫೋರ್ ದ್ಯಾಟ್ ಪ್ರಾಣಾಯಾಮ್ ವಿ ಹ್ಯಾವ್ ಸೆಟ್ ಧ್ಯಾನ ಶ್ಲೋಕ. ಅಲ್ಲೇ ಒಂದು ಧ್ಯಾನ ಶ್ಲೋಕ ಬರ್ತದೆ, ಅಥ ಧ್ಯಾನಂ ಅಂತ ಬರ್ತದೆ. ಆ ಧ್ಯಾನಮ್ದಾಗ ಏನ್ ಮಾಡ್ಬೇಕು? ನೀವು ಕಣ್ಣು ಮುಚ್ಚಿಕೊಂಡು ಉಪಾಸನೆ ಮಾಡಬೇಕು ಮನಸ್ಸಿನಿಂದ. ಅಲ್ಲಿ ಏನು ಕೈಲೇ ಮಾಡೋದೇನು ಇರಂಗಿಲ್ಲ, ಮೈಲೇ ಮಾಡೋದೇನು ಇರಂಗಿಲ್ಲ, ಮನಸ್ಸಲ್ಲೇ ಮಾಡೋದಿರ್ತದಲ್ಲ, ಅದಕ್ಕಂತಾರ ಉಪಾಸನ. ಆ ಉಪಾಸನ ಮಾಡಿದ ಧ್ಯಾನ ಶ್ಲೋಕ ಹೇಳಿದ್ರಿ ಅಂದ್ರ ಅವ್ರು ಯಾಕೆ ಇಟ್ಟಾರಲ್ಲಿ ಅಂದ್ರ ಆ ಕರ್ಮದೊಂದಿಗೆ ಧ್ಯಾನವನ್ನ ಸೇರಿಸುವುದು, ಕರ್ಮದೊಂದಿಗೆ ಉಪಾಸನೆಯನ್ನ ಸೇರಿಸುವುದು, ಶರೀರದೊಂದಿಗೆ ಮನಸ್ಸನ್ನು ಸೇರಿಸಿ ಮಾಡುವುದು. ಕರ್ಮದೊಂದಿಗೆ ಉಪಾಸನೆಯನ್ನು ಸೇರಿಸಿ ಮಾಡಲಿಕ್ಕೆ ಧ್ಯಾನ ಶ್ಲೋಕವನ್ನ ಇಟ್ಟಿದ್ದಾರೆ. ಧ್ಯಾನ ಶ್ಲೋಕ ಆರ್ ಮೆಂಟ್ ಫಾರ್ ಧ್ಯಾನಂ. ಬಟ್ ವಾಟ್ ವಿ ಡೂ ಪಾರಾಯಣ ಆಫ್ ದ್ಯಾಟ್ ಆಲ್ಸೋ. ನಾವೇನ್ ಮಾಡಾಕತ್ತೀವಿ? ಅದನ್ನು ಪಾರಾಯಣ ಮಾಡ್ಬಿಡ್ತೀವಿ. ಧ್ಯಾನಂ ಅನ್ನತ್ತೆ, ಅದನ್ನು ಪಾರಾಯಣ ಮಾಡ್ತೀವಿ. ಪಾರಾಯಣ ಮಾಡ್ಬೇಡ್ರಿ. ಧ್ಯಾನಂ ಅಂದ್ರ ಕಣ್ಣು ಮುಚ್ಚಿಕೊಂಡು ಆ ವಿಷ್ಣುವಿನ ಒಂದು ಮೂರ್ತಿ ಆಕಾರವನ್ನ ಸ್ಮರಣೆಗೆ ತೆಗೆದುಕೊಂಡು ಉಪಾಸನೆ ಮಾಡ್ರಿ. ತಪ್ಪು ಮಾಡಬೇಡ್ರಿ. ಗೊತ್ತಿಲ್ದ ಮಾಡಿರ ಅಡ್ಡಿ ಇಲ್ಲ, ಗೊತ್ತಾದ್ಮ್ಯಾಗೂ ಮಾಡಕ್ ಹೋಗ್ಬೇಡ್ರಿ. ಎಷ್ಟು ಮಂದಿ ಮಾಡ್ತೀರಿ ನಮ್ಮಲ್ಲೇ ವಿಷ್ಣು ಸಹಸ್ರನಾಮ? ನೀವು ಮಾಡ್ತೀರಿ. ನಿಮ್ಮಲ್ಲಿ ಇಷ್ಟು ಮಂದಿಗೆ ಯಾರು ಮಾಡ್ತೀರಿ ವಿಷ್ಣು ಸಹಸ್ರನಾಮ? ಕೈ ಎತ್ರಿ. ಒಬ್ರು ಯಾರೋ ಎತ್ತಾರ. ವಿಷ್ಣು ಇವ್ರೇನ ಭೀಷ್ಮಗೌಡ್ರನ್ರಿ? ಒಬ್ಬರೇ ಎತ್ತಾರ. ಚಿಕ್ಕೀರಪ್ಪ ಅವ್ರು ಎತ್ತಾರ. ಹಾ, ವೆರಿ ಗುಡ್, ಚಲೋ ರೀ, ಮಾಡ್ರಿ. ಅಲ್ಲಿ ಮಾಡೋ ಮುಂದ ಆ ಪಾರಾಯಣ ಇದು ಧ್ಯಾನ ಮಾಡೋ ಮುಂದ ಎಲ್ಲಿ ಏನ್ ಮಾಡ್ರಿ? ಉಪಾಸನ ಅಂತ ತಿಳ್ಕೊಂಡ್ ಮಾಡ್ರಿ, ಅದು ಕರ್ಮ ಅಂತ ಮಾಡಬೇಡ್ರಿ ಅಂತಾರೋ ಚಿಕ್ಕೀರಪ್ಪ ಅವ್ರು. ಸರ್, ಇವತ್ತು ಗೊತ್ತಾಯ್ತು ಸರ್, ಅದು ಮಾಡ್ಬೇಕು ನಾಳೆಯಿಂದ. ಸರಿ, ಮಾಡಿ. We do Parayanam, that also definitely it will give you result. But suppose you chant the Dhyana Sloka and while chanting you visualize Bhagavan Vishnu. ಆ ಒಂದು ಧ್ಯಾನ ಮಾಡುವತ್ತಾಗ ಭಗವಂತನ ಸಾಕಾರ ಮೂರ್ತಿಯನ್ನ ಎದುರಿಗೆ ನೀವು ಕಲ್ಪಿಸ್ಕೋಬೇಕಾಗ್ತದೆ. ಏನಂತಾರೆ ಇಲ್ಲಿ ಅವರು? ವಿಜುವಲೈಸ್ ಭಗವಾನ್ ವಿಷ್ಣು. ಕ್ರೋಧಾನ್ ವದ ಪ್ರದೇಶೆ ಶಾಂತಾಕಾರಂ ಭುಜಗಶಯನಂ ಮೇಘಶ್ಯಾಮಂ ಪಿತಾ ಕೌಶಮ್ಯ ವಾಸಂ ಅಟ್ಸೆಟ್ರಾ. ಅಲ್ಲಿ ಏನ್ ವರ್ಣನೆ ಮಾಡಕತ್ತಾರಲ್ಲ, ಆ ವರ್ಣನೆಯನ್ನ ನೀವು ಮನಸ್ಸಿಗೆ ಕಲ್ಪನಾ ತರ್ಕೊಳ್ರಿ. ಭಗವಂತನ ವರ್ಣನೆ ಶಾಂತಾಕಾರ ಭುಜಗಶಯನಂ ಮೇಘಶ್ಯಾಮಂ, ಇವುಗಳ ಅರ್ಥ ತಿಳ್ಕೊಂಡು ಅರ್ಥಕ್ಕನುಗುಣವಾಗಿ ಆ ಭಗವಂತನನ್ನ ಕಲ್ಪಿಸಿಕೊಡ್ರಿ. You do Dhyanam and then do Parayanam, then the Vishnu Sahasranama will give more benefit. ಆ ವಿಷ್ಣು ಸಹಸ್ರನಾಮ ಮೊದಲ ಪಾರಾಯಣ ಅಷ್ಟ ಮಾಡಿದಾಗ ಏನು ಬೆಲೆ ಕೊಡ್ತಿತ್ತು, ನಮ್ಮ ಮಹತ್ವ ಬೆಲೆ ನಮ್ಗೆ ಲಾಭ ಬರ್ತಿತ್ತು, ಅದಕ್ಕಿಂತ ಹೆಚ್ಚಿಗೆ ಲಾಭ ಬರ್ತದೆ. ದಿಸ್ ಈಸ್ ಕಾಲ್ಡ್ ಉಪಾಸನ ಸಮುಚ್ಚಯ ಕರ್ಮ. ಇದಕ್ಕೇನಂತಾರ್ರಿ? ಕರ್ಮ ಉಪಾಸನ ಸಮುಚ್ಚಯ ಏನ್ರಿ ಇಲ್ಲಿ ಮಾಡಾಕ್ ಬರ್ತದ. ಯಾಕಂದ್ರ ಕರ್ಮನು ಕರ್ಮನ, ಉಪಾಸನನು ಕರ್ಮನ. ಕರ್ಮದಾಗ ದೇಹ ಒಳಗೊಂಡಿರ್ತೈತಿ, ಅಲ್ಲಿ ಕರ್ಮಕ್ಕ ಅದು ಉಪಾಸನೆ ಒಳಗ ಮನಸ್ಸು ಒಳಗೊಂಡಿರ್ತೈತಿ ಅಷ್ಟೇ. ಇವೆರಡು ಕರ್ಮನ ಜ್ಞಾನ ಸಂಬಂಧ ಇಲ್ಲ. ಇಲ್ಲಿ ಜ್ಞಾನದಾಗ ಹೊಂದುದಿಲ್ಲ. ಇದು ಜ್ಞಾನ ಕರ್ಮ ಸಮುಚ್ಚಯ ಆಗುದಿಲ್ಲ. ಅದನ್ನ ಹೇಳ್ಕೊಂತ ಬಂದೀವಿ ನಾವು. ಇಲ್ಲಿ ಏನದ? ಕರ್ಮ ಉಪಾಸನ ಸಮುಚ್ಚಯ ನಡೀತದ. ಮಾಡ್ರಿ, ಇನ್ನೂ ಹೆಚ್ಚಿನ ಫಲ ಬರ್ತದ, ಶ್ರೇಷ್ಠ ಫಲ ಬರ್ತದ, ಬೇಗನೆ ಫಲ ಬರ್ತದ. 11:36 ಟೈಮ್ ಭಾಳ ಆತಲ್ರಿ. Therefore the Upanishad says here all the Prajapati Upasaka higher result will come. ಪ್ರಜಾಪತಿ ಉಪಾಸನೆ ಯಾರು ಮಾಡ್ತಾರ ಅವ್ರಿಗೆ ಶ್ರೇಷ್ಠವಾದ ಫಲಗಳು ಬರ್ತಾವ. ಇತರಸ್ಮಿನ್ whereas all the non upasaka will get lesser benefit. ಇತರ ಅಸ್ಮಿನ್ ಅಂತದಲ್ಲ. ಯಾಕಂದ್ರೆ ಕೇವಲ ಉಪಾಸನೆ ಇಲ್ಲದ ಕರ್ಮ ಮಾಡೋರಿಗೆ ಕಡಿಮೆ ಫಲ ಬರ್ತದ. ಆ ಕರ್ಮದೊಂದಿಗೆ ಉಪಾಸನೆಯನ್ನು ಸೇರಿಸಿ ಮಾಡೋರಿಗೆ ಹೆಚ್ಚಿನ ಫಲ ಮತ್ತು ಬೇಗನೆ ಫಲ ಬರ್ತದ. ಮಾನಸಿಕ ಪೂಜೆ ಅಂದ್ರೆ ಇದೇನ್ರಿ?
ಮಾನಸಿಕ ಪೂಜೆ ಮನಸ್ಸಿನಿಂದ ಸಂಕಲ್ಪ ಮಾಡುದ್ರಿ. ಈಗ ಆ ವಿಷ್ಣುವಿನ ಸಾಕಾರ ಮೂರ್ತಿಯನ್ನ ಎದುರಿಗೆ ತೆಗೆದುಕೊಂಡು ಬಂದು ಆ ಮಂತ್ರದಲ್ಲಿ ಏನ್ ಹೇಳ್ಯಾರ ಅದನ್ನ ನೆನೆಸಿಕೊಳ್ಳೋದ್ರಿ. ಆ ಶಬ್ದದ ಅರ್ಥ ಏನಂತ ಅದನ್ನ ನೆನೆಸಿಕೊಳ್ಳೋದು. ಅವ ವ್ಯಾಪಕ ಅದಾನ, ಅವ ಜಗದಾಗಲಾಗದಾನ, ಮುಗಿಲಾಗಲಾದಾನ, ಏನು ವರ್ಣನೆ ಮಾಡ್ಯಾರಲ್ಲ ಆ ವರ್ಣನೆಗೆ ಆಕಾರ ತಗೊಂಡ್ಬಂದ ನಿಮ್ಮ ಕಲ್ಪಿತವಾದಂತ ಆಕಾರವನ್ನ ನಿಮ್ಮ ಎದುರಿಗೆ ತೆಗೆದುಕೊಂಡು ಬರೋದು. ಆ ಮೂರ್ತಿಯನ್ನ ನೀವು ಮನಸ್ಸಿನಿಂದ ನೋಡುವುದು. ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಬೇಕು. ಆ ಆಕಾರವನ್ನ ನಿಮ್ಮ ಎದುರಿಗೆ ತಗೊಂಡ್ಬರ್ಬೇಕು. ಡೂ ಆಲ್ ದ ಕರ್ಮಾಸ್ ಇನ್ ಕೃಷ್ಣ ಪಕ್ಷ ಓನ್ಲಿ, ಸೋ ವಿತ್ ದಿಸ್ ದೇ ಮಂತ್ ಮಾಸ ಸೃಷ್ಟಿ ಈಸ್ ಓವರ್. ಇದರಿಂದ ಏನ್ ಮುಗೀತು ಅಂದ್ರೆ ಈ ಕಾಲ ಸೃಷ್ಟಿಯಲ್ಲಿ ಮಾಸ ಸೃಷ್ಟಿಯನ್ನು ಹೇಳಿ ಮುಗಿಸಿದ್ರು. ಇನ್ನು ದಿನದ ಸೃಷ್ಟಿಯನ್ನು ಹೇಳೋರದಾರ 13ನೇ ಮಂತ್ರ. ಆ 13 ಮಂತ್ರವನ್ನು ಓದಿ ಬಿಡ್ತೇನೆ, ಅದರ ಅರ್ಥವನ್ನು ನಾಡ್ಬಿಡು. ಅಹೋ ರಾತ್ರೋ ವೈ ಪ್ರಜಾಪತಿ ತಸ್ಯಾಹರೇವ ಪ್ರಾಣಃ ರಾತ್ರಿರೇವರೈವಿ ಪ್ರಾಣಂ ವಾಯೇತೆ ಪ್ರಸ್ಕಂದಂತಿ ಯೇ ದಿವಾರತ್ಯ ಸಂಯುಜ್ಯತೆ ಬ್ರಹ್ಮಚರ್ಯಮೇವ ತದ್ಯದ್ರಾತ್ರೌ ರತ್ಯ ಸಂಯುಜ್ಯಂತೆ ಅನ್ನುವಂತ ಮಂತ್ರ 13ನೇ ಮಂತ್ರದ ಈ ಮಂತ್ರದಲ್ಲಿ ಈ ದಿನದ ಒಂದು ಕಾಲತತ್ವವನ್ನ ವರ್ಣನೆ ಮಾಡೋರದಾರ. ಆ ವಿಷಯವನ್ನು ಮತ್ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತು ಯಾರು ಅದಿರಿ? ನಿನ್ನೆ ಅನೌನ್ಸ್ ಮಾಡಿದ್ದೆ ನಾನು. ಮೋಸ್ಟ್ಲಿ ನಿನ್ನೆ ಬಹಳ ಮಂದಿ ಇದ್ದಿದ್ದಿಲ್ಲ. ಒಂದ ನಿಮಿಷ. ಯಾರ್ಯಾರು ಅದಾರ? ದಿವ್ಯಾನಂದ್ರ ಅದಾರ, ಕಲ್ಯಾಣ್ ಶೆಟ್ರ್ ಅದಾರ, ಭೀಷ್ಮಗೌಡ್ರ ಅದಾರ, ಸಿಕ್ಕೇರಪ್ಪ ಅವ್ರ ಅದಾರ, ದುಂಡಪ್ಪ ಅವ್ರ ಇಲ್ಲನ? ದುಂಡಣ್ಣ ಇಲ್ಲ. ಆನಂತರ ಗಂಗಾಪುರ ಸರ್ ಇಲ್ವಾ? ಅದಾರ, ಗಂಗಾಪುರ ಅವ್ರು ಅದಾರ. ನಿನ್ನೆ ಬಾಳ ಮಂದಿ ಇದ್ದಿದ್ದಿಲ್ರಿ. ನಿನ್ನೆ ಅಪ್ಪೋರಿಗೆ ಫೋನ್ ಹಚ್ಚಿದ್ದೆ. ಅವ್ರ ಕಡೆಯಿಂದ ನಾವು ಏನ ಪರ್ಮಿಷನ್ ಕೇಳ್ಬೇಕಂತ ಅನ್ನೋದು ವಿಚಾರ ಮಾಡಿದ್ವಿ ಅಂದ್ರ, ಈಗ ಹೆಂಗದ 12ನೇ ತಾರೀಕಿಗೆ ಮಾಡಿ ಮುಗಿಸೋಣ ಅಂತ ವಿಚಾರ ಮಾಡೀನಿ. 12ನೇ ತಾರೀಕಿಗೆ ನಾವು ಇನ್ನೊಂದು 2-3 ದಿವಸ ಸ್ವಲ್ಪ ಆರಾಮ ಆಗ್ಲಿ ಅವ್ರಿಗೆ, ಆವಾಗ ಫೋನ್ ಮಾಡಿ 12ನೇ ತಾರೀಕಿಗೆ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕಂತ ತೀರ್ಮಾನ ಮಾಡಿ ಅದನ್ನ ಪೆಂಡಿಂಗ್ ಇಡೋದು ಬೇಡ ಅಂತ ಒಂದ್ ನಿರ್ಣಯ ಮಾಡೇವ್ರಿ. ಗಂಗಾಪುರ ಸರ ಬರೋಬರ್ ಸರ್. ಸರಿ ಸರ್, ಹಂಗ ಮಾಡೋಣ ಸರ್. ಅವ್ರ ಅಪ್ಪ ಹುಬ್ಬಳ್ಳಿ ಬಂದ್ರೆ ಹುಬ್ಬಳ್ಳಿಗೆ ಮಾಡೋಣ್ರಿ ಸರ್. 12ನೇ ತಾರೀಕಿಗೆ ಹುಬ್ಬಳ್ಳಿ ಬಂದ್ರೆ ಹುಬ್ಬಳ್ಳಿಗೆ ಮಾಡೋಣ. ಇಲ್ಲ ಅಂದ್ರೆ 12ನೇ ತಾರೀಕಿಗೆ ನಾವ ಜಮಖಂಡಿಗೆ ಹೋಗಿ ಮಾಡಿ ಮುಗಿಸಿ ಬರೋಣ. ಒಂದೇ ತೀರ್ಮಾನ ಮಾಡಿ. ಅದು ಇನ್ನೊಂದ್ 4 ದಿನ ಬಿಟ್ಟು ಅವ್ರ ಅಪ್ಪ ಅವ್ರು ಆರಾಮ ಆದ್ರ ಅಂದ್ರೆ 12ನೇ ತಾರೀಕಿಗೆ ಬರೋ ವಿಚಾರ ಅವ್ರು ಕೇಳಿ ಹೇಳ್ತೇನೆ. ಹ್ಞೂ ಸರ್, ಹ್ಞೂ ಸರ್. ಇನ್ನೊಂದ್ ಏನದ, ನಾವು ಇದರ ಒಂದು ಸಂಕಲ್ಪ ಏನ್ ಮಾಡಿದ್ವಿ ಅಂದ್ರ, ವಿಚಾರ ನಮಗ ಅನುಭವ ಸಾರ ಅಪ್ಪ ಅವ್ರು ಹೇಳಕತ್ತಾರ, ಶಾಂತಾನಂದ್ ಅಪ್ಪ ಅವರು. ಅವ್ರಿಗೂ ಒಂದಿಷ್ಟು ದೇಣಿಗೆ ಕೊಡೋಣಿದ್ರ, ಒಂದ್ 5,000 ರೂಪಾಯಿ ಅಂತ ವಿಚಾರ ಮಾಡಿದ್ವಿ. ಆ ಬ್ಯಾಡ್ರಿ, ಅದು ಅವ್ರಿಗೆ ಕೊಡೈತಿ, ಅವ್ರಿಗೆ ಕೊಟ್ಬಿಟ್ರಿ ಅನ್ನುವಂತ ವಿಚಾರ ಬಂದೈತಿ ನಿನ್ನೆ. ಎಲ್ಲರೂ ಇಲ್ಲ ಅದು ನಾವು ಕೊಡ್ರಿ, ಬೇಕಂದ್ರೆ ಇವ್ರಿಗೆ ಮತ್ತೊಮ್ಮೆ ನಾವು ಕಲೆಕ್ಷನ್ ಮಾಡೋಣ ಅಂದಾರ. ಅದಕ್ಕೆ ಅದು ಅಮೌಂಟ್ ಏನೈತಿ ಅದು ಅಷ್ಟೂ ಮೀಸಲಾಗಿ ಅವ್ರಿಗೆ ಇಡೋಣ. ಯಾಕಂದ್ರೆ ಅವ್ರ ದವಾಖಾನೆಗೆ ಅನುಕೂಲ ಆಗ್ಲಿ ಅನ್ನುವಂಥ ವಿಷಯಕ್ಕೆ ನಾವು 12ನೇ ತಾರೀಕಿಗೆ ಫಿಕ್ಸ್ ಮಾಡಿ ಆ ಕಾರ್ಯಕ್ರಮವನ್ನ ಅದು ಅಮೌಂಟ್ ಅವ್ರಿಗೆ ಮುಟ್ಟಿಸಿ ನಮ್ದು ಏನೈತಿ ಸನ್ಮಾನ ಮಾಡಿ ಮುಗಿಸಿ ಬಂದ್ರು ಅಂತ ವಿಚಾರ ಮಾಡಿ ಫೈನಲ್. ಅವ್ರಿಗೆ ಇನ್ನೊಂದು 4-5 ದಿವಸ ಬಿಟ್ಟು ನಾ ಕೇಳ್ತೇನೆ 12ನೇ ತಾರೀಕಿಗೆ ಬರಾಕ ಅವ್ರಿಗೆ ಏನು ಅನ್ನೋದು ನಾನು ನಿಮಗೆ ತಿಳಿಸ್ತೇನೆ. ಇದಿಷ್ಟು ಇವತ್ತು ನಿನ್ನೆ ಆಗಿದ್ದ ಚರ್ಚೆ. ನಿನ್ನೆ ಇದ್ದಿದ್ದಿಲ್ಲ, ಭಾಳ ಮಂದಿ ಇದ್ದಿದ್ದಿಲ್ಲ, ಅದಕ್ಕೆ ಅದನ್ನ ಇನ್ನೊಮ್ಮೆ ಹೇಳಾಗತ್ತೇನೆ. ಎಲ್ಲ ಅಮೌಂಟ್ ಅವ್ರಿಗೆ ಕೊಡುವಂತ್ರಿ. ಈ ಶಾಂತಾನಂದ್ರಿಗೆ ಏನದ ಮತ್ತೆ ಬೇರೆ ಕೊಡ್ಸೋನು ಅಂತ ತೀರ್ಮಾನ ಮಾಡೈತೆ ನೋಡ್ರಿ. ಸರಿ ಆತ ಸರ್, ಹಂಗ ಮಾಡೋಣ ಸರ್, ಹಂಗ ಮಾಡೋಣ. ಓಂ ಗುರುವೇ. ಅನುಭವ ಸರ್ ಮುಕ್ತಾಯ ಕಾಲಕ್ಕೆ ಮತ್ತೆ ಸ್ವಲ್ಪ ಏನಾದ್ರು ದುಡ್ಡು ಕೊಡಿಸಿ ವ್ಯಾಪಾರ ಕೊಡೋಣ್ರಿ. ಹ್ಞೂ ಹ್ಞೂ ಸರ್. ಮಂಗಳಾರತಿ ಮಾಡ್ರಿ. ಯಾರು ಮಾಡ್ತೀರಿ ಮಂಗಳಾರತಿ? ಯಾರು ಮಾಡ್ತೀರಿ?